ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗಾಗಲೇ ನಡೆದೋಗಿರ್ತಕ್ಕಂಥ ನಿಮ್ಮ ಒಂದು CTA ನಾನ್ HK ಮತ್ತು HK ಒಂದು ಪರೀಕ್ಷೆಗಳಲ್ಲಿ ಎಷ್ಟು ಪ್ರಶ್ನೆಗಳು ನಾವು ಮಾಡಿರ್ತಕ್ಕಂಥ ಅನಾಲಿಸಿಸ್ ಇಂದ ಹೆಲ್ಪ್ ಆಗಿದೆ ಅಂತಕ್ಕಂಥದ್ದು ನಿಮಗೆ ಈಗಾಗಲೇ ವಿಡಿಯೋಸ್ಗಳಲ್ಲಿ ಹೇಳಿದ್ದೆ. ಇದಕ್ಕೋಸ್ಕರ ಒಂದು ವಿಡಿಯೋನ ಮಾಡ್ತೀನಿ ಅಂತ. ಇನ್ನು ಸುಮಾರು ಜನ ಎಕ್ಸಾಮ್ ಬರೆದವರು ಕೂಡ ಕೇಳ್ತಾ ಇದ್ರು, ಸರ್ ಪ್ರೂಫ್ ತೋರಿಸಿ ಅಂತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪ್ರೂಫ್ ಅನ್ನು ತೋರಿಸ್ತಾ ಇದ್ದೀನಿ. ಪ್ರೂಫ್ ಅನ್ನು ತೋರಿಸೋಕ್ಕಿಂತ ಮುಂಚಿತವಾಗಿ ನೋಡಿ, ಸ್ಪಷ್ಟತೆಯಿಂದ ಹೇಳ್ತೀನಿ ಏನಂದ್ರೆ CTI ನಾನ್ HK ಮತ್ತು HK ಎರಡು ಕಂಬೈನ್ಡ್ ಮಾಡಿ ಒಂದರಲ್ಲಿ ವಿಡಿಯೋನ ಮಾಡ್ತಾ ಇದೀವಿ. ಅರ್ಥ ಆಯ್ತಾ? ನೋಡಿ, ಮೊದಲೇ ಪ್ರಶ್ನೆ ಅಂತ ಕೇಳಿದಾರೆ ಅಂದ್ರೆ ನಿಮ್ಮ ಎಕ್ಸಾಮ್ ಅಲ್ಲಿ ಏನಂತ ಕೇಳಿದಾರೆ ಅವರಂದ್ರೆ, ಇಲ್ಲಿ ಒಂದು ಕಡೆ ಗಡ್ಡೀಸ್ ಅಂತ ಕೊಟ್ಟಿದ್ದಾರೆ, ಆಮೇಲೆ ಬುಟಿಯಾ ಅಂತ ಕೊಟ್ಟಿದ್ದಾರೆ, ಕುಕೀಸ್ ಅಂತ ಕೊಟ್ಟಿದ್ದಾರೆ, ಒಂದು ಕಡೆ ರಾಜ್ಯಗಳನ್ನ ಕೊಟ್ಟಿದ್ದಾರೆ, ಒಂದಿಷ್ಟು ಬರೆಯಕ್ಕೆ ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಲಾಸ್ಟ್ ಡಿ ಕುಕೀಸ್ ಒಂದು ಮಾತ್ರ ಗೊತ್ತಿದ್ರೆ ಸಾಕು, ಡೈರೆಕ್ಟ್ ಆಗಿ ಆನ್ಸರ್ಗೆ ಬರ್ಬೋದು ನಾವು. ಕುಕಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮಣಿಪುರ. ಅಂದ್ರೆ D3 ಆಗಬೇಕು. D3 ಇರ್ತಕ್ಕಂಥ ಉತ್ತರ ಯಾವ್ದಂದ್ರೆ ಒಂದೇ ಇದೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್. ದಿಸ್ ಇಸ್ ಒನ್ ಆಫ್ ದಿ ಸ್ಪೆಷಾಲಿಟಿ ಅಬೌಟ್ KPSC. ಅರ್ಥ ಆಯ್ತಾ? KPSC ಕ್ವಶನ್ಸ್ಗಳು ದೊಡ್ಡ ಇರ್ತಾವ, ಆದ್ರೆ ಒಂದು ಆನ್ಸರ್ ಗೊತ್ತಿದ್ರೆ ನೀವು ಡೈರೆಕ್ಟ್ ಆಗಿ ಆನ್ಸರ್ಗೆ ಬರ್ತೀರಾ. ಅರ್ಥ ಆಯ್ತಾ? ಈ ಒಂದು ಪ್ರಶ್ನೆಯನ್ನ ನಾವು ಕೂಡ ಸೇಮ್ ಆಗಿ ಕೇಳಿದೀವಿ. ಕಾಣಿಸ್ತಾ ಇದೆನಾ? ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮೈತೈ ಮತ್ತು ಕುಕಿ ಸಮುದಾಯಗಳು ಯಾವ ರಾಜ್ಯದಲ್ಲಿ ಕಂಡು ಬರುತ್ತವೆ ಅಂತ ಪ್ರಶ್ನೆಯನ್ನ ನಾನು ಕೇಳಿದ್ದೆ. ಯಾವಾಗಂದ್ರೆ ಜುಲೈ 31ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಅನ್ನ ನೋಡಿ. ಅರ್ಥ? ಅವಾಗ ನಾನು ಸೇಮ್ ಪ್ರಶ್ನೆಯನ್ನು ಕೇಳಿದ್ದೆ ಎಕ್ಸಾಮ್ ಅಲ್ಲಿ, ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಅರ್ಥ? ಈ ತರ ಡೈರೆಕ್ಟ್ ಆಗಿ ಸುಮಾರು ಪ್ರಶ್ನೆಗಳು ಬಂದಿದ್ದಾವೆ. ಅರ್ಥ ಆಯ್ತಾ? ನಾನು ಒಂದು ನಿಮಗೆ ಎಕ್ಸಾಂಪಲ್ ಅನ್ನ ತೋರಿಸ್ತಾ ಇದ್ದೀನಿ. ಆಮೇಲೆ ನಮ್ಮ ಮ್ಯಾಗಝಿನ್ ಅಲ್ಲಿ ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥದ್ದಲ್ಲಿ ತೋರಿಸ್ತಾ ಇದೆ ನೋಡಿ. ನಿಮಗೆ ಪ್ರೂಫ್ ಬೇಕಂದ್ರೆ ಜುಲೈ ಮಂತ್ ಮ್ಯಾಗಝಿನ್ ಪಾರ್ಟ್ 2, ಅರ್ಥ ಆಯ್ತಾ? ಜುಲೈ ಮಂತ್ ಪಾರ್ಟ್ 2 ಮ್ಯಾಗಝಿನ್ 2023 ತೆಗೆದು ನೋಡಿ. ಅಲ್ಲಿ ಮಣಿಪುರ ಸಮಸ್ಯೆ ಎಲ್ಲವನ್ನ ಕವರ್ ಮಾಡಿದೀವಿ. ಅರ್ಥ ಆಯ್ತಾ? ಮಣಿಪುರ ಸಮಸ್ಯೆದಲ್ಲಿ ಮೊದಲನೇ ಪಾಯಿಂಟ್ ಏನಿದೆ ನೋಡಿ, ಮೈತೈ ಮತ್ತು ಕುಕಿ ಸಮುದಾಯದ ಮಧ್ಯದಲ್ಲಿ ಕಲಹಗಳಿಂದ ಮಣಿಪುರ ಸುದ್ದಿಯಲ್ಲಿದೆ. ಅರ್ಥ ಆಯ್ತಾ? ನ್ಯೂಸ್ ಕಾಂಟೆಕ್ಸ್ಟ್ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಅರ್ಥ ಆಯ್ತಾ? ಈ ಒಂದು ಪ್ರಶ್ನೆಗೆ ನಾವು ಮಾಡಿರ್ತಕ್ಕಂಥ ಅನಾಲಿಸಿಸ್ ಇಂದ 100% ತಮಗೆ ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ, ಈ ತರ ಪ್ರಶ್ನೆಗಳು ಡೈರೆಕ್ಟ್ ಆಗಿ ನಿಮ್ಮ ಎಕ್ಸಾಮ್ ಅಲ್ಲಿ ಬರ್ತಾ ಇದಾವೆ. ಕೇವಲ ನ್ಯೂಸ್ ಕರೆಂಟ್ ಅಫೇರ್ಸ್ ಇಂದ ಬರ್ತಾವ ಅನ್ಕೋಬೇಡಿ. ಕರೆಂಟ್ ಅಫೇರ್ಸ್ ಅದ ಹಿನ್ನೆಲೆ ಇನ್ಫಾರ್ಮೇಶನ್ ಇಂದ ಜಾಸ್ತಿ KPSC ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರ. ಅರ್ಥ ಆಯ್ತಾ? ನೀವು ಕರೆಂಟ್ ಅಫೇರ್ಸ್ ಅನ್ನ ಮಿಸ್ ಮಾಡಿದ್ರೆ ಯು ಆರ್ ಫಾರ್ ಅವೇ ಫ್ರಮ್ ದಿ ಗೋಲ್ ಅಂತ ಅರ್ಥ. ನೀವು ಒಂದು ಗೋಲ್ ಇಂದ ಬಹಳ ದೂರ ಇದೀರಿ ಅಂತ ಅರ್ಥ. ಅದಕ್ಕೆ ಒಂದು ಬೆಸ್ಟ್ ಉದಾಹರಣೆಗಳನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಪ್ರೂಫ್ ಸಮೇತ. ಅರ್ಥ ಆಯ್ತಾ? ನೋಡಿ, ಈ ಪ್ರಶ್ನೆ ಅಂತ ಕೇಳಿದಂದ್ರೆ ಡ್ಯಾಶ್ ಮೂಲಕ ಕೈಗಾರಿಕಾ ಉತ್ಪನ್ನ ಸೂಚ್ಯಂಕವನ್ನ ಸಂಗ್ರಹಿಸಲಾಯಿತು ಮತ್ತು ಮುದ್ರಿಸಲಾಯಿತು ಅಂತ ಕೇಳಿದರೆ. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಕರಿತೀವಿ ನಾವು. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ಸೊ KPSC ಈ ಒಂದು ತಾತ್ಕಾಲಿಕ ಉತ್ತರದಲ್ಲಿ CSO ಅಂತ ಕೊಟ್ಟಿದೆ. ಸೊ CSO ಇದಕ್ಕೆ ತಪ್ಪಾಗಿರ್ತಕ್ಕಂಥ ಉತ್ತರ, NSO ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಯಾಕಂದ್ರೆ CSO ಮತ್ತು NSSO ಅರ್ಥ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಇವೆರಡೂ ಕೂಡಿಬಿಟ್ಟು NSO ಆಗಿದೆ. ಸೊ ಈಗ CSO ಮಾತೇ ಇಲ್ಲ. ಸೊ NSO ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಬೇಕಾದ್ರೆ ನೋಡಿ, ಪರಿಷ್ಕೃತ ಉತ್ತರದಲ್ಲಿ NSO ಏನ್ ಕೊಡುತ್ತೆ, KPSC ಆನ್ಸರ್ ಅನ್ನ ಕೊಡುತ್ತೆ. ಸೊ ಇದನ್ನ ನಾವು ಯಾವಾಗ ಕವರ್ ಮಾಡಿದ್ವಿ ಅಂತಕ್ಕಂಥದ್ದು ತೋರಿಸ್ತೀನಿ ನೋಡಿ. ಇಲ್ಲಿ ಹೆಡ್ಡಿಂಗ್ ಅಲ್ಲಿ ಇದೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ಅರ್ಥಾತ್ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ಇದರಲ್ಲಿ 8 ಕೈಗಾರಿಕೆಗಳನ್ನ ಪರಿಗಣನೆ ತೆಗೆದುಕೊಳ್ಳಲಾಗುತ್ತೆ. ಈ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅನ್ನ ಬಿಡುಗಡೆ ಮಾಡೋರು ಯಾರು ಇಲ್ಲಿ ಕಾಣಿಸ್ತದೆ, ಈ ಸೂಚ್ಯಾಂಕವನ್ನು NSO ಬಿಡುಗಡೆ ಮಾಡುತ್ತದೆ. ಕಾಣಿಸ್ತದೆ NSO, ನ್ಯಾಷನಲ್ ಸ್ಟ್ಯಾಟಿಕ್ಸ್ ಆಫೀಸ್. ಇದು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಡಿಯಲ್ಲಿ ಬರುತ್ತದೆ. ಕಾಣಿಸ್ತಾ ಇದೆನಾ? ಇದು ನಾವು ನಿಮಗೆ ಪ್ರೂಫ್ ಬೇಕಂದ್ರೆ ಏಪ್ರಿಲ್ ಮಂತ್ ಮ್ಯಾಗಝಿನ್ ಪಾರ್ಟ್ 2 2023 ತೆಗೆದು ನೋಡಿ, ನಿಮಗೆ ಅದರಲ್ಲಿ ಸಿಗುತ್ತೆ. ಅರ್ಥ ಆಯ್ತಾ? ಇದನ್ನು ಕೂಡ ನೀವೇನು ಅನ್ಕೋತೀರಿ, ಒಂಥರ ಸ್ಟ್ಯಾಟಿಕ್ ಅಂತ ಅನ್ಕೋತೀರಿ. ಇಟ್ ಈಸ್ ನಾಟ್ ಎ ಸ್ಟ್ಯಾಟಿಕ್, ಇಟ್ ಈಸ್ ದ ಕರೆಂಟ್ ಅಫೇರ್ಸ್ ಕ್ವಶನ್. ಅರ್ಥ ಆಯ್ತಾ? ಇದು ಒಂದು ಕರೆಂಟ್ ಅಫೇರ್ಸ್ ಪ್ರಶ್ನೆ. ನೀವು ಎಕನಾಮಿಕ್ಸ್ ಓದುವಾಗ ಇದು ನಿಮಗೆ ಸಿಗಲ್ಲ ಬುಕ್ ಅಲ್ಲಿ. ಇದು ನಿಮಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಡೈಲಿ ನ್ಯೂಸ್ ಓದ್ತಾ ಇರೋವರಿಗೆ ಮಾತ್ರ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಇಟ್ ಇಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದೆ ನೋಡ್ರಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ಎಂದು ಹೊಸದಾಗಿ ಹೆಸರಿಸಲಾದ ಅಂಡಮಾನ್ ದ್ವೀಪದ ಒಂದು ದ್ವೀಪವನ್ನ ಈ ಹಿಂದೆ ಏನೆಂದು ಕರೆಯಲಾಗುತ್ತಿತ್ತು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೂರನೇ ಆಪ್ಷನ್ ರಾಸ್ ದ್ವೀಪ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗಾದ್ರೆ ಇದನ್ನ ನಾವು ಎಲ್ಲಿ ಕವರ್ ಮಾಡಿದೀವಿ, ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥ ತೋರಿಸ್ತಾ ಇದೆ ನೋಡಿ. ನಿಮಗೆ ಪ್ರೂಫ್ ಬೇಕಂದ್ರೆ ಡಿಸೆಂಬರ್ ಮ್ಯಾಗಝಿನ್ ಪಾರ್ಟ್ 1, ಅರ್ಥ ಆಯ್ತಾ? ಡಿಸೆಂಬರ್ ಮಂತ್ ಪಾರ್ಟ್ 1 ಮ್ಯಾಗಝಿನ್ 2022 ತೆಗೆದು ನೋಡಿ. 2022 ಕವರ್ ಮಾಡಿದೀವಿ. ಅಂಡಮಾನ 21 ದ್ವೀಪಗಳಿಗೆ ಯೋಧರ ಹೆಸರು ಅಂತ ಕೊಟ್ಟಿದೀವಿ. ಅರ್ಥ ಆಯ್ತಾ? ಅದರಲ್ಲಿ ನೀವು ಸ್ವಲ್ಪ ಓದ್ತಾ ಬಂದಾಗ ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದನ್ನ ದಕ್ಷಿಣ ಅಂಡಮಾನದಲ್ಲಿರುವ ರಾಸ್ ದ್ವೀಪವನ್ನ, ಇಲ್ಲಿ ಕಾಣಿಸ್ತಾ ಇದನ್ನ ರಾಸ್ ದ್ವೀಪವನ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಥವಾ ತದನಂತರದಲ್ಲಿ ನೀಲ್ ದ್ವೀಪವನ್ನ ಶಹೀದ್ ದ್ವೀಪ್ ಎಂದು
ಹಾಗೂ ಮತ್ತು ಹ್ಯಾವ್ಲಾಕ್ ದ್ವೀಪವನ್ನ ಸ್ವರಾಜ್ ದ್ವೀಪವೆಂದು ಮರುನಾಮಕರಣ ಮಾಡಲಾಗಿದೆ. ಕಾಣಿಸ್ತಾ ಇದೆನಾ? ನೀಲ್ ದ್ವೀಪದ ಬಗ್ಗೆ ಇಲ್ಲಿ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ನೀಲ್ ದ್ವೀಪ್ ಇದೆ, ತದನಂತರದಲ್ಲಿ ಹ್ಯಾವ್ಲಾಕ್ ದ್ವೀಪ್ ಇದೆ. ಸೊ ಹ್ಯಾವ್ಲಾಕ್ ದ್ವೀಪ್ ಬಗ್ಗೆನೂ ಕೂಡ ಕವರ್ ಮಾಡಿದೀವಿ. ಸೊ ನಿಮಗೆ ಪ್ರೂಫ್ ಬೇಕಂದ್ರೆ ಡಿಸೆಂಬರ್ ಮಂತ್ ಪಾರ್ಟ್ 1 ಮ್ಯಾಗಝಿನ್ 2022 ತೆಗೆದು ನೋಡಿ. ಇನ್ನೊಂದು ಏನಂದ್ರೆ KPSC ಅಲ್ಲಿ ಪ್ರಶ್ನೆ ಪತ್ರಿಕೆ ನಮಗೆ ಕಷ್ಟ ಆಗೋದು ಯಾಕೆ ಅನ್ನೋದೊಂದು ಒಂದು ಉದಾಹರಣೆ ಹೇಳ್ತೀನಿ. ಬೆಸ್ಟ್ ಏನಂದ್ರೆ KPSC ಅಲ್ಲಿ ಸುಮಾರು 2 ರಿಂದ 2.5 ವರ್ಷದ ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡ್ತಿರ್ತಾರ. ಅರ್ಥ ಆಯ್ತಾ? ಇದನ್ನ ಸ್ಪಷ್ಟತೆ ಇರಲಿ ತಲೆಯಲ್ಲಿ. ನೀವು KPSC ಎಕ್ಸಾಮಿನೇಷನ್ ಒಂದು ಸರಳ ರೂಪದಲ್ಲಿ ಸರಳವಾಗಿ ಪಾಸ್ ಮಾಡ್ಬೇಕಂದ್ರ ಮಿನಿಮಮ್ 2 ವರ್ಷದ ಕರೆಂಟ್ ಅಫೇರ್ಸ್ ಅನ್ನ ನೀವು ಓದಲೇಬೇಕು. ನಿಮಗೆ ಪ್ರೂಫ್ ಸಮೇತ ಇಲ್ಲಿ ತೋರಿಸ್ತಾ ಇದೆ ನಾನು. ಡಿಸೆಂಬರ್ ಮಂತ್ ಪಾರ್ಟ್ 1 2022 ಪ್ರಶ್ನೆಯನ್ನ ನಿಮಗೆ 2024ರಲ್ಲಿ ನಡೆದಿರ್ತಕ್ಕಂಥ ಜನವರಿ ಮಂತ್ ಅಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಅದೇ ತರ ತೋರಿಸ್ತೀನಿ ನಿಮಗೆ. ಮಾಂಟ್ರಿಯಲ್ ಪ್ರೋಟೋಕಾಲ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್ ಇದು ನೀವು ಎನ್ವೈರನ್ಮೆಂಟ್ ಅನ್ನ ಕರೆಕ್ಟ್ ಓದಿದ್ರೆ ಎನ್ವೈರನ್ಮೆಂಟ್ ಅಲ್ಲಿ ಕೂಡ ಬರುತ್ತೆ. ಇನ್ನು ಕರೆಂಟ್ ಅಫೇರ್ಸ್ ಯಾರು ಡೈಲಿ ಫಾಲೋ ಮಾಡ್ತಾ ಇದ್ರಿ ಸೊ ಅವರಿಗೂ ಕೂಡ ಈ ಒಂದು ಪ್ರಶ್ನೆಯನ್ನ ಈಸಿ ಆಗುತ್ತೆ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಓಜೋನ್ ಪದರ ಒಂದು ಕ್ಷೀಣಿಸುವಿಕೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಹಾಗಾದ್ರೆ ಇದನ್ನ ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥದ್ದು ನಿಮಗೆ ಪ್ರೂಫ್ ಸಮೇತ ಇಲ್ಲಿ ತೋರಿಸ್ತಾ ಇದ್ದೀನಿ. ನಮ್ಮ ಸೆಪ್ಟೆಂಬರ್ ಮಂತ್ ಮ್ಯಾಗಝಿನ್ ತೆಗೆದು ನೋಡಿ 2023ನೇ ಸಾಲಿನ ಸೆಪ್ಟೆಂಬರ್ ಮಂತ್ ಮ್ಯಾಗಝಿನ್ ತೆಗೆದು ನೋಡಿ. ವಿಶ್ವ ಓಝೋನ್ ದಿನವನ್ನ ನಾವು ಕವರ್ ಮಾಡಿದೀವಿ. ಅದರಲ್ಲಿ 2023 ಥೀಮ್ ಏನಾಗಿತ್ತು? ಮಾಂಟ್ರಿಯಲ್ ಪ್ರೋಟೋಕಾಲ್. ಕಾಣಿಸ್ತಾ ಇದನ್ನ ಥೀಮ್ ಅಲ್ಲೇ ಅದರ ಅರ್ಥ ಇದೆ. ಮಾಂಟ್ರಿಯಲ್ ಪ್ರೋಟೋಕಾಲ್ ಫಿಕ್ಸಿಂಗ್ ದ ಓಝೋನ್ ಲೇಯರ್ಸ್ ಅಂಡ್ ರಿಡ್ಯೂಸಿಂಗ್ ದ ಕ್ಲೈಮೇಟ್ ಚೇಂಜ್ ಅಂತಕ್ಕಂಥದ್ದು ಥೀಮ್ ಆಗಿತ್ತು. ಇದರಲ್ಲಿ ಕೂಡ ಇದೆ. ಇನ್ನು ತದನಂತರದಲ್ಲಿ ನಿಮಗೆ ಸಪರೇಟ್ ಅಲ್ಲೇ ಕೆಳಗಡೆ ಕೊಟ್ಟಿದ್ದು ನಾವು ಎಕ್ಸ್ಪ್ಲನೇಷನ್ ಅಲ್ಲಿ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಷ್ಟು ಸ್ನಿಪೆಟ್ ಅನ್ನ ನಾನು ತಗೋದೀನಿ. ಡೆಪ್ತ್ ಇನ್ಫಾರ್ಮೇಶನ್ ಇದೆ. ನಿಮಗೆ ಸ್ನಿಪೆಟ್ ಪ್ರೂಫ್ಗೋಸ್ಕರ ಸ್ನಿಪೆಟ್ ತಗೊಂಡು ಹಾಕಿದ್ದೀನಿ ನಾನು. ಓಝೋನ್ ಪದರ ಸಂರಕ್ಷಣೆಗೆ ಸಂಬಂಧಿಸಿದ ಶಿಷ್ಟಾಚಾರಗಳು ಕಾಣಿಸ್ತಾ ಇದೆನಾ? 1 ವೇನ ಇದೆ, 2 ಮಾಂಟ್ರಿಯಲ್ ಇದೆ, 3 ಕಿಗಾಲಿ ತಿದ್ದುಪಡಿ ಕಾಣಿಸ್ತಾ ಇದೆ. ಇದು ನಾವು ಮಾಡಿರ್ತಕ್ಕಂಥ ನಮ್ಮ ಒಂದು ಮ್ಯಾಗಝಿನ್ ಅಲ್ಲಿ ಮತ್ತು ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ಇದಕ್ಕೂ ಕೂಡ ಏನಾಗಿದೆ ಅಂದ್ರೆ 100% ತಮಗೆ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಅಂದ್ರೆ ಯಾವ ರಾಷ್ಟ್ರವು ವರ್ಲ್ಡ್ ಪ್ರೆಸ್ ಫ್ರೀಡಮ್ ದರ್ಜೆ ಅಡಿಯಲ್ಲಿ ಮೊದಲ ದರ್ಜೆಯನ್ನು ಹೊಂದಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅರ್ಥ ಆಯ್ತಾ? ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಬಗ್ಗೆ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4ನೇ ಆಪ್ಷನ್ ನಾರ್ವೆ. ಇದು ಒಂದು ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಪ್ರಶ್ನೆ. ಸೊ ಇದು ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥದ್ದು ತಮಗೆ ನಾನು ಪ್ರೂಫ್ ಸಮೇತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಕಾಣಿಸ್ತಾ ಇದನ್ನ ಮೇ ಮಂತ್ ಮ್ಯಾಗಝಿನ್ ಪಾರ್ಟ್ 1 2023 ತೆಗೆದು ನೋಡಿ. ಹೆಡ್ಡಿಂಗ್ ಅಲ್ಲೇ ಕೊಟ್ಟಿದೀವಿ ವಿಶ್ವ ಪತ್ರಿಕಾ ಸೂಚ್ಯಂಕ 2023. ಇಲ್ಲಿ ಕೆಳಗಡೆ ಬಂದಾಗ ಭಾರತ 161ನೇ ಸ್ಥಾನ ಪಡೆದುಕೊಂಡಿದೆ ಅಂತ ಹೇಳಿದೀವಿ. ಇಲ್ಲಿ ಕಾಣಿಸ್ತಾ ಇದನ್ನ ನಾರ್ವೆ ಮೊದಲ ಸ್ಥಾನ, ಐರ್ಲೆಂಡ್ 2ನೇ ಸ್ಥಾನ, 3ನೇದು ಡೆನ್ಮಾರ್ಕ್. ಅರ್ಥ ಆಯ್ತಾ? ಇದು ಬಹಳ ಇಂಪಾರ್ಟೆಂಟ್ ಆಗಿತ್ತು ಮತ್ತು ನಿಮ್ಮ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ನೋಡಿ. ನಿಮಗೆ ಈ ತರನಾಗಿ ತಮ್ಮ ಎಕ್ಸಾಮಿನೇಷನ್ ಅಲ್ಲಿ ನಾವು ಮಾಡತಕ್ಕಂಥ ಅನಾಲಿಸಿಸ್ ಇಂದ ಏನಾಗ್ತಾ ಇದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನಾವು ನಿಮಗೆ ಏನು ಪೇಯ್ಡ್ ಏನೂ ಇಲ್ಲ, ಇಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇಂಥ ವಿಡಿಯೋಗಳನ್ನ ನಾವು ನಿಮಗೆ ಕೊಡ್ತಾ ಇದೀವಿ. ನೀವು ಯಾವ ತರ ನಾವು ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡೋರಿಗೆ ನೀವು ಕೇಳ್ತಿರ್ತೀರಲ್ಲ, ಫ್ರೀಯಾಗಿ ಮಾಡೋರಿಗೆ ಕೇಳ್ತಿರ್ತೀರಿ ಸರ್ ಎಷ್ಟು ಪ್ರಶ್ನೆ ಬಂದು ಹೇಳಿ ಅಂತ. ಸೊ ಅದೇ ತರನಾಗಿ ನೀವು ಕೋಚಿಂಗ್ ಕ್ಲಾಸ್ಗಳಲ್ಲಿ 10,000 15,000 20,000 ಗಂಟ್ಲೆ ರೊಕ್ಕ ಸುರಿದು ಬಿಟ್ಟು ಕ್ಲಾಸ್ ಅನ್ನ ತಗೋತಿರ್ತೀರ ನೋಡ್ರಿ, ಅವ್ರಿಗೆ ಕೇಳಿ ಈ ಪ್ರಶ್ನೆಯನ್ನ. ಯಾವುದೇ ಒಂದು ಸಬ್ಜೆಕ್ಟ್ ಜಿಯೋಗ್ರಫಿ ಸಬ್ಜೆಕ್ಟ್ ಅಂದ್ರೆ ಜಿಯೋಗ್ರಫಿ ಸಬ್ಜೆಕ್ಟ್ ಎಷ್ಟು ಬಂದಿದೆ ಅಂತಕ್ಕಂಥ ಹೋಗಿ ಕೇಳಿ, ಸರ್ ಎಷ್ಟು ಕ್ಲಾಸ್ ಬಂದಿದೆ, ಎಷ್ಟು ಪ್ರಶ್ನೆ ಬಂದಿದೆ ಅಂತ. ಅರ್ಥ ಆಯ್ತಾ? ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮಗೆ ಇಂಥ ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಇರ್ತಕ್ಕಂಥ ವಿಡಿಯೋಸ್ಗಳನ್ನ ಕೊಡ್ತಾ ಇದೀವಿ. ನಿರಂತರವಾಗಿ ಇದೇ ತರ ಮಾಡ್ತಾನೆ ಇರ್ತೀವಿ. ಸೊ ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ ಅಂದ್ರೆ ನಾವು ಮಾಡ್ತಕ್ಕಂಥ ವಿಡಿಯೋಸ್ಗಳನ್ನ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಅರ್ಥ ಆಯ್ತಾ? ಸುಮಾರು ಜನ ಕೇಳೋದ್ರಿಂದಾಗ ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರು ಸರ್ KPSC ಹೆಲ್ಪ್ ಆಗುತ್ತೋ ಇಲ್ವೋ, ಸರ್ ಒಂದು KS ಹೆಲ್ಪ್ ಆಗುತ್ತೋ ಇಲ್ವೋ. ಇಲ್ಲೆಲ್ಲವನ್ನ ಪ್ರೂಫ್ ನಿಮ್ ಮುಂದೆ ಕನ್ನಡಿ ತರ ನಾನು ಇಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಯಾರು ಕಂಟಿನ್ಯೂಸ್ ನಮ್ಮ ಚಾನಲ್ ಅನ್ನ ಫಾಲೋ ಮಾಡ್ತಾ ಇದ್ರಿ ಅವ್ರಿಗೆಲ್ಲವನ್ನೇ ಇದು ಗೊತ್ತಾಗ್ತಾ ಇರುತ್ತೆ. ಅರ್ಥ ಆಯ್ತಾ? ಯಾರು ಡೈಲಿವನ್ನ ಬರ್ಕೋತಾ ಇರ್ತೀರಿ ಅಥವಾ ಡೈಲಿ ಕ್ಲಾಸ್ ಅನ್ನ ನೋಟ್ ಡೌನ್ ಮಾಡ್ಕೋತಿರ್ತೀರಿ, ಯಾರ ಅಥವಾ ನಮ್ಮ ನೋಟ್ಸ್ಗಳನ್ನ ಓದ್ತಾ ಇರ್ತೀರಿ, ಅವ್ರಿಗೆಲ್ಲವನ್ನ ಏನಾಗ್ತಾ ಇದೆ ಗೊತ್ತಾಗ್ತಾ ಇರುತ್ತೆ. ಅರ್ಥ ಆಯ್ತಾ? ನಾನು ಹೇಳ್ತೀನಿ ನಿಮಗೆ ಎಷ್ಟು ಬಂದಿದೆ ಪ್ರಶ್ನೆಗಳಂತ ನೋಡಿ ನೀವೇ. 2022-23ನೇ ಕೇಂದ್ರ ಮುಂಗಡ ಪತ್ರದ ಗಾತ್ರವೆಷ್ಟು ಅಂತ ಪ್ರಶ್ನೆ ಕೇಳಿದರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 3ನೇ ಆಪ್ಷನ್ ನೋಡ್ರಿ. 2022 ಕರೆಂಟ್ ಅಫೇರ್ಸ್ ಇದು. ಅರ್ಥ 2022 ಕರೆಂಟ್ ಅಫೇರ್ಸ್ ನಿಮಗೆ ಫೆಬ್ರವರಿ ಮಂತ್ ಮ್ಯಾಗಝಿನ್ ಪಾರ್ಟ್ 1 ನೋಡಿ ಅಥವಾ ಪಾರ್ಟ್ 2 ನೋಡಿ, ಅಥವಾ ಮಾರ್ಚ್ 1 2022 ತೆಗೆದು ನೋಡಿ. 2022 ಬಜೆಟ್ ಬಗ್ಗೆ ಕೇಳಿದ್ದಾರೆ. ಅರ್ಥ ಆಯ್ತಾ? 2022 ಬಜೆಟ್ ಬಗ್ಗೆ ಕೇಳಿದ್ದಾರೆ. ಸೊ ಅದಕ್ಕೆ KPSC ಒಂದು ಪ್ರಶ್ನೆ ಪತ್ರಿಕೆ ನಮಗೆ ಏನಾಗುತ್ತೆ ಡಿಫಿಕಲ್ಟ್ ಆಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ಪ್ರಸ್ತುತ ವರ್ಷದ ಬಜೆಟ್ನ ಗಾತ್ರ ಅಂದಾಜು 39.54 ಲಕ್ಷ ಕೋಟಿ. ಇದು ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಕೇಂದ್ರ ಬಜೆಟ್ 2022-23 ಅಂತ ಹೆಡ್ಡಿಂಗ್ ಹಾಕಿದೀವಿ. ಅದ್ರಲ್ಲಿ ಕೊಟ್ಟಿದೆ ನೋಡಿ 39.54 ಲಕ್ಷ ರೂಪಾಯಿಗಳು ಅಂತಕ್ಕಂಥದ್ದು. ಅರ್ಥ ಆಯ್ತಾ? 2021-22 37.70 ಲಕ್ಷ ಕೋಟಿ ಆಗಿತ್ತು. ಅರ್ಥ ಆಯ್ತಾ?
ನಿಮ್ಮ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಇದಕ್ಕೂ ಕೂಡ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ಸ್ಪೆಷಲ್ ಒಂದು ಕ್ಲಾಸು ಕೂಡ ನಾನು ಮಾಡಿದ್ದೆ ಬಜೆಟ್ ಬಗ್ಗೆ. ಸೊ ಅದರಲ್ಲಿಯೂ ಕೂಡ ಇದ್ರ ಬಗ್ಗೆ ಏನ್ ಮಾಡಿದ್ದೆ, ಕವರ್ ಅನ್ನ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಭಾರತ ಸರ್ಕಾರದಿಂದ ಅತ್ಯುನ್ನತ ಮತ್ತು ಪ್ರತಿಷ್ಠಿತ ವಿಜ್ಞಾನಕ್ಕೆ ಅತ್ಯುತ್ತಮ ಕೊಡುಗೆ ಕೊಡುವ ರಾಷ್ಟ್ರೀಯ ಒಂದು ಮನ್ನಣೆ ಪ್ರಶಸ್ತಿ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಇಲ್ಲಿ ಆನ್ಸರ್ ನೋಡಿದ ತಕ್ಷಣ ನೀವು ಎರಡನ್ನ ಎಲಿಮಿನೇಟ್ ಮಾಡಬಹುದು. ಭಾರತ ರತ್ನ ಎಲಿಮಿನೇಟ್ ಮಾಡಿಬಿಡ್ಬೋದು, ತದನಂತರದಲ್ಲಿ ಪರಮಚಕ್ರವನ್ನ ಎಲಿಮಿನೇಟ್ ಮಾಡಿಬಿಡ್ಬೋದು. ಸೊ ಉಳಿದಿರೋದು ಒಂದು BC ರಾಯ್ ಪ್ರಶಸ್ತಿ, ಇನ್ನೊಂದು ಶಾಂತಿ ಸ್ವರೂಪ ಭಟ್ನಾಗರ ಪ್ರಶಸ್ತಿ. ಸೊ ಶಾಂತಿ ಸ್ವರೂಪ ಭಟ್ನಾಗರ ಪ್ರಶಸ್ತಿ ಬಗ್ಗೆ 2022ನೇ ಸಾಲಿನಲ್ಲಿ ನಾನು ನಿಮಗೆ 3 ರಿಂದ 4 ಬಾರಿ ಮಾಡಿದ್ದೀನಿ. ಅರ್ಥ 3 ರಿಂದ 4 ಬಾರಿ ಮಾಡಿದ್ದೀನಿ. ಅದಲ್ಲದೆ 2023 ಸೆಪ್ಟೆಂಬರ್ ತಿಂಗಳಲ್ಲಿ, ಸೆಪ್ಟೆಂಬರ್ ಮಂತ್ ಪಾರ್ಟ್ ಮ್ಯಾಗಝಿನ್ 2023 ಸೆಪ್ಟೆಂಬರ್ 1, 2 ಒಟ್ಟಿಗೆ ಕೊಟ್ಟಿದ್ದೀವಿ ನಿಮಗೆ. ಯುವ 12 ವಿಜ್ಞಾನಿಗಳೇ ಶಾಂತಿ ಸ್ವರೂಪ ಭಟ್ನಾಗರ ಪ್ರಶಸ್ತಿ. ಕಾಣಿಸ್ತಾ ಇದನ್ನ ಹೆಡ್ಡಿಂಗ್ ಅಲ್ಲೇ ಇದಿರ್ತಕ್ಕಂಥದ್ದು. ನಿಮ್ಮ ಎಕ್ಸಾಮ್ ಅಲ್ಲಿ ಇದು ಬಂದಿರತಕ್ಕಂಥ ಪ್ರಶ್ನೆ. ಅರ್ಥ ಅರ್ಹತೆ ಏನು, ಇದ್ರ ವಿಶೇಷತೆ ಏನು, ಏನ್ ಮಾಡಿದ್ವಿ ನಾವು ಕವರ್ ಮಾಡಿರ್ತಕ್ಕಂಥದ್ದು. ಸೆಪ್ಟೆಂಬರ್ ಮಂತ್ ಮ್ಯಾಗಝಿನ್ ಪಾರ್ಟ್ ತೆಗೆದು ನೋಡಿ 2023ನೇ ಸಾಲಿನ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಮಾಡ್ಕೊಂಡಿದ್ದಾರೆ ಸುಮಾರು ಜನ. ಅರ್ಥ ಆಯ್ತಾ? ಅವರು ಪ್ರಶ್ನೆ ಸಿಂಪಲ್ ಇತ್ತು, ಬಟ್ ಆದ್ರೆ ಜನ ಸುಮಾರು ಏನ್ ಮಾಡಿದಾರೆ ಅಂದ್ರೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಕೇಳಿದಾರೆ ನೋಡಿ, ನಿಮಗೆ ಹೊಳ್ಳಾಡಿಸಿ ಪ್ರಶ್ನೆಯನ್ನು ಕೇಳಿದಾರೆ ಅವರು. ಅಥವಾ ಡೈರೆಕ್ಟ್ ಆಗಿ ಕೇಳದೆ ಸ್ವಲ್ಪ ಏನ್ ಮಾಡಿದ್ರೆ ಸ್ಟೇಟ್ಮೆಂಟ್ ಬೇಸ್ಡ್ ಕೊಟ್ಬಿಟ್ಟು ಏನೇನೋ ಮಾಡಿಬಿಟ್ಟು ಪ್ರಶ್ನೆಯನ್ನು ಕೇಳಿದರೆ, G20 ರಾಷ್ಟ್ರಗಳ ಶಾಶ್ವತ ಸಚಿವಾಲಯ ಹೊಂದಿಲ್ಲ ಮತ್ತು ಇವುಗಳಲ್ಲಿ ಅಧ್ಯಕ್ಷೀಯ ಸ್ಥಾನವನ್ನು ಹಿಂದಿನ, ಪ್ರಸ್ತುತ ಮತ್ತು ಭವಿಷ್ಯದ ರಾಷ್ಟ್ರಗಳು ಬೆಂಬಲಿಸುತ್ತಾರೆ. ಇದಕ್ಕೆ ತ್ರಿಕೂಟ ಟ್ರೋಕಾ ಎಂದು ಕರೆಯಲಾಗುತ್ತದೆ. G20 ಶೃಂಗಸಭೆ 2023 ತ್ರಿಕೂಟವು ಈ ರಾಷ್ಟ್ರಗಳನ್ನು ಹೊಂದಿತ್ತು. ಅಂದ್ರೆ ಸಿಂಪಲ್ ಆಗಿ ಏನ್ ಕೇಳಿದ್ರೆ ಅಂದ್ರೆ, ಹಿಂದೆ ಒಂದು ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ರಾಷ್ಟ್ರ ಯಾವುದು, ಪ್ರಸ್ತುತ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಒಂದು G20 ರಾಷ್ಟ್ರ ಯಾವುದು, ಮುಂದೆ ಯಾವುದು ವಹಿಸಿಕೊಳ್ಳುತ್ತೆ, ಈ 3 ಒಂದು ರಾಷ್ಟ್ರಗಳ ಬಗ್ಗೆ ಕೇಳಿದ್ದಾರೆ ಅವರು. ಅರ್ಥ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇಂಡೋನೇಷಿಯಾ, ಬ್ರೆಜಿಲ್ ಮತ್ತು ಭಾರತ. ಸೊ ಇದು ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥ ತಮಗೆ ಇಲ್ಲಿ ತೋರಿಸ್ತಾ ನೋಡಿ. ಪ್ರೂಫ್ ಬೇಕಂದ್ರೆ ಕಾಣಿಸ್ತದ G20 ಸಂಘಟನೆ 19ನೇ ಸಭೆ ಅಧ್ಯಕ್ಷ ಯಾವ್ದಂದ್ರೆ ಬ್ರೆಜಿಲ್. ಅಂದ್ರೆ ಮುಂದಿನ ಯಾವುದು ಬ್ರೆಜಿಲ್ ಆಯ್ತು 19ನೇ ಸಭೆ. ಹಾಗಾದ್ರೆ 18, 17 ಯಾವುದು ಇಲ್ಲಿ ಕಾಣಿಸ್ತಾ ಇದ್ರ 18ನೇ ಸಭೆ ಭಾರತ ದೆಹಲಿಯಲ್ಲಿ. ಇನ್ನು 17ನೇ ಸಭೆ ಯಾವುದು ಇಲ್ಲಿ ಬಾಲಿಯ ಒಂದು ಇಂಡೋನೇಷಿಯಲ್ಲಿ 2022ರಲ್ಲಿ ಕವರ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ ನೋಡಿ. ಇಲ್ಲಿ ನಿಮ್ಗೆ ಪ್ರೂಫ್ ಬೇಕಂದ್ರೆ ಸೆಪ್ಟೆಂಬರ್ 1 ಮ್ಯಾಗಝಿನ್ ಪಾರ್ಟ್ 2023 ತೆಗೆದು ನೋಡಿ. 2023ನೇ ಸಾಲಿನ ಸೆಪ್ಟೆಂಬರ್ 1 ಮ್ಯಾಗಝಿನ್ ಅನ್ನ ತೆಗೆದು ನೋಡಿ. ಈ ಎಲ್ಲಾ ಕಂಟೆಂಟ್ ತಮಗೆ ಸಿಗುತ್ತೆ. G20 ಯಾವುದು ಸದಸ್ಯ ಆಗಿಲ್ಲ, ಯಾವುದು ಸದಸ್ಯ ಆಗಿದೆ, ಹೆಡ್ ಕ್ವಾರ್ಟರ್ಸ್ ಯಾವುದು, ಆಮೇಲೆ ಯಾವ್ಯಾವ ಖಂಡದಿಂದ ಯಾವ ರಾಷ್ಟ್ರಗಳು ಸದಸ್ಯತ್ವವನ್ನು ಪಡೆದುಕೊಂಡಿದೆ, ಇತ್ತೀಚೆಗೆ ಸೇರ್ಪಡೆಗೊಂಡಿರ್ತಕ್ಕಂಥ ಒಂದು ಸಂಘಟನೆ ಯಾವುದು, ವಿ ಆಲ್ರೆಡಿ ಡಿಸ್ಕಸ್ಡ್ ಮತ್ತು ವಿ ಆಲ್ರೆಡಿ ಪ್ರೊವೈಡೆಡ್ ಇನ್ ದ ಮ್ಯಾಗಝಿನ್. ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು. ಇದಕ್ಕೆ 100% ಏನಾಗಿದೆ ಅಂದ್ರೆ ಹೆಲ್ಪ್ ಆಗಿರ್ತಕ್ಕಂಥದ್ದು ನಮ್ಮ ಚಾನಲ್ ಇಂದ. ನೋಡಿ ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳಿದಂದ್ರೆ, ಇದು ನಿಮಗೆ HK ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಅರ್ಥ ಆಯ್ತಾ? HK ಈ ಪ್ರಶ್ನೆ ಸುಮಾರು ಜನ ಮಿಸ್ಟೇಕ್ ಮಾಡಿದಾರೆ ಮತ್ತು ಸುಮಾರು ಜನ ಟಿಕ್ಕೆ ಮಾಡಿಲ್ಲ ಈ ಪ್ರಶ್ನೆಗೆ. ಅರ್ಥ ಇಂಥ ಪ್ರಶ್ನೆಯನ್ನ ನಾವು ಕವರ್ ಮಾಡಿದೀವಿ. ಅರ್ಥ ಇದಕ್ಕೆ ನಾನು ನಿಮಗೆ ಪ್ರೂಫ್ ಕೂಡ ತೋರಿಸ್ತೀನಿ. ಈ ಕೆಳಗಂಡ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಭಾರತ ಸರ್ಕಾರವು ಹೆಚ್ಚುವರಿ ಮೀಸಲನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ವರ್ಗಾಯಿಸಲು ನಿರ್ಧರಿಸಿತ್ತು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಿಮನ್ ಜಲನ್ ಸಮಿತಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನಿಮಗೆ ಪ್ರೂಫ್ ಬೇಕಂದ್ರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಮೇ ಮಂತ್ ಮ್ಯಾಗಝಿನ್ ಪಾರ್ಟ್ 2 2023ನೇ ಸಾಲಿಂದ ತೆಗೆದು ನೋಡಿ. ಇಲ್ಲಿ ಕಾಣಿಸ್ತಾ ಇದೆನಾ, 87,416 ಕೋಟಿ ಲಾಭಾಂಶ RBI ಸರ್ಕಾರಕ್ಕೆ ನೀಡಿದೆ. RBI ಲಾಭಾಂಶದ ವರ್ಗಾವಣೆ, RBI ಲಾಭಾಂಶವನ್ನ ಬಿಮನ್ ಜಲನ್ ಸಮಿತಿಯ ಶಿಫಾರಸಿನ ಮೇಲೆ ವರ್ಗಾಯಿಸುತ್ತದೆ. ಇದು ಕೊಟ್ಟಿರ್ತಕ್ಕಂಥದ್ದು 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇಟ್ ಈಸ್ ಒನ್ ಆಫ್ ದಿ ಟಫೆಸ್ಟ್ ಕ್ವಶನ್ ಇನ್ ಎಕನಾಮಿಕ್ಸ್. ಅರ್ಥ ಆಯ್ತಾ? ಯಾರು ಕರೆಕ್ಟ್ ಆಗಿ ಓದಿರ್ತೀರಾ ಅವ್ರಿಗೆ ಮಾತ್ರ ಇದು ಗೊತ್ತಾಗುತ್ತೆ. ನ್ಯೂಸ್ ಅಲ್ಲಿ ಯಾರು ಟಚ್ ಅಪ್ ಇರ್ತಾರ, ಇನ್ನು ಬೇರೆದವರಿಗೆ ಇದು ಗೊತ್ತಾಗಲ್ಲ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಪ್ರಶ್ನೆ, ಇದನ್ನು ಕೂಡ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಪ್ರಶ್ನೆ ಇದು. ಅರ್ಥ ಆಯ್ತಾ? ತಮ್ಮೆಲ್ಲರಿಗೂ ಗೊತ್ತಿದೆ ಅಂದ್ರೆ ಉಕ್ರೇನ್ ಮತ್ತು ರಷ್ಯಾದ ಒಂದು ಬಿಕ್ಕಟ್ಟು ನಡೆದಿತ್ತು. ಆ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು ನೋಡ್ರಿ. ಉಕ್ರೇನ್ ಮತ್ತು ರಷ್ಯಾ ಬಿಕ್ಕಟ್ಟು ನಡೆದು ಫೆಬ್ರವರಿ 2022ರಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಫೆಬ್ರವರಿ 2022 ಅಲ್ಲಿಂದ ಕರೆಂಟ್ ಅಫೇರ್ಸ್ ಕೇಳಿದಾರೆ ಅಂತ ಅರ್ಥ. ಇದು ಉಕ್ರೇನ್ನ ದಕ್ಷಿಣಕ್ಕೆ ಯಾವ ಸಮುದ್ರವಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4ನೇ ಆಪ್ಷನ್ ಕಪ್ಪು ಸಮುದ್ರ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇದು ನಿಮಗೆ HK ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಅರ್ಥ ಆಯ್ತಾ? ಇಲ್ಲಿ ತೋರಿಸ್ತಾ ಇದೆ ನೋಡಿ. ನಿಮಗೆ ಪ್ರೂಫ್ ಬೇಕಾದ್ರೆ ಫೆಬ್ರವರಿ ಮಂತ್ ಪಾರ್ಟ್ 1, ಅರ್ಥ ಆಯ್ತಾ? ಪಾರ್ಟ್ 1 ಮ್ಯಾಗಝಿನ್, ಫೆಬ್ರವರಿ ಮಂತ್ದು ಪಾರ್ಟ್ 1 ಮ್ಯಾಗಝಿನ್ ಅನ್ನ ತೆಗೆದು ನೋಡಿ. 2023ರಲ್ಲಿ ಕೂಡ ಕವರ್ ಮಾಡಿದೀವಿ. 2023ರಲ್ಲಿ ಏನಂತ ಕವರ್ ಮಾಡಿದೆ ನೋಡಿ. ಇಲ್ಲಿ ಕಪ್ಪು ಸಮುದ್ರ ಧಾನ್ಯ ಒಪ್ಪಂದ ಅಂತ ಒಂದು ಕವರ್ ಮಾಡಿದೀವಿ. ಇದರಲ್ಲಿ ಕಾಣಿಸ್ತಾ ಇದನ್ನ ಕಪ್ಪು ಸಮುದ್ರದ ಬಂದರುಗಳಿಗೆ ದೇಶ ಉತ್ತಮ ಪ್ರವೇಶವನ್ನು ಹೊಂದಿದೆ. ಇಲ್ಲಿ ಕಾಣಿಸ್ತಾ ಇದನ್ನ ಕಪ್ಪು ಸಮುದ್ರದಲ್ಲಿರೋ ಉಕ್ರೇನಿನ ಬಂದರುಗಳು, ದಟ್ ಈಸ್ ಯುರೋಪ್ ಮತ್ತು ಮಧ್ಯ ಪ್ರಾಚ್ಯದೊಂದಿಗೆ ದೇಶದ ವ್ಯಾಪಾರ ಜೀವನಾಡಿಗಳಾಗಿವೆ.
ಇದು 2023ರಲ್ಲಿ ಕವರ್ ಮಾಡಿರ್ತಕ್ಕಂಥದ್ದು. ಇನ್ನು ಪ್ಯೂರ್ಲಿ ಇದೇ ಇಶ್ಯೂ ಬಗ್ಗೆ ಎಲ್ಲಿ ಅಂದ್ರೆ ಫೆಬ್ರವರಿ ಮಂತ್ ಮ್ಯಾಗಝಿನ್ 2022 ಫೆಬ್ರವರಿ ಮಂತ್ ಮ್ಯಾಗಝಿನ್ ಪಾರ್ಟ್ 2 ಅನ್ನು ತೆಗೆದು ನೋಡಿ. ಇಲ್ಲಿ ಕಾಣಿಸ್ತಿದನ ರಷ್ಯಾ ಉಕ್ರೇನ್ ಬಿಕ್ಕಟ್ಟು ಅಂತಕ್ಕಂಥದ್ದು. ಈ ಒಂದು ರಷ್ಯಾ ಉಕ್ರೇನ್ ಬಿಕ್ಕಟ್ಟಲ್ಲಿ ಯುದ್ಧಕ್ಕೆ ಪ್ರಮುಖ ಕಾರಣಗಳೇನು, ಯಾವಾಗ ಸ್ಟಾರ್ಟ್ ಆಯಿತು ಅಂತಕ್ಕಂಥದ್ದು, ಉಕ್ರೇನ್ನ ಭೌಗೋಳಿಕ ಸ್ಥಾನದ ಬಗ್ಗೆ ಎಲ್ಲವನ್ನೇ ಕೊಟ್ಟಿದ್ದೀವಿ ನಾವು. ಇದರ ರಾಜಧಾನಿ ಏನು, ಕರೆನ್ಸಿ ಏನು, ಅಧಿಕೃತ ಭಾಷೆ ಏನು, ಆಮೇಲೆ ಅಧ್ಯಕ್ಷರು ಯಾರು, ತದನಂತರದಲ್ಲಿ ಉಕ್ರೇನಿಗೆ ಗಡಿ ಹಂಚಿಕೊಂಡಿರೋ ರಾಷ್ಟ್ರಗಳು ಕೂಡ ಕೊಟ್ಟಿದ್ದೀವಿ. ಬೆಲಾರಸ್, ಪೋಲ್ಯಾಂಡ್, ರೊಮೇನಿಯಾ, ರಷ್ಯಾ, ಹಂಗೇರಿ, ಸ್ಲೋವೇಕಿಯಾ. ತದನಂತರ ಉಕ್ರೇನ್ ಅಂಟಿಕೊಂಡಿರುವ ಸಮುದ್ರಗಳು ಕಾಣಿಸ್ತಾ ಇದ್ರ, ಒಂದು ಕಪ್ಪು ಸಮುದ್ರ ಅಂದ್ಕೊಂಡಿದೆ, ಇನ್ನೊಂದು ಅಜೋವಾ ಸಮುದ್ರ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ ಅಲ್ಲಿ ಕಪ್ಪು ಸಮುದ್ರ ಇದೆ, ಸರಿಯಾಗಿರ್ತಕ್ಕಂಥ ಉತ್ತರ ಕಪ್ಪು ಸಮುದ್ರ. ಈ ಪ್ರಶ್ನೆಗೂ ಕೂಡ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೀವು ಯಾರು ಕರೆಂಟ್ ಅಫೇರ್ಸ್ ಅನ್ನ ಡೈಲಿ ಓದ್ತಾ ಇರ್ತಾರೆ ಅವ್ರಿಗೆ ಮಾತ್ರ ಈ ಕ್ವಶನ್ ಅನ್ನ ಟಚ್ ಮಾಡಕ್ಕಾಗತ್ತೆ, ಮಿಕ್ಕಿದವರಿಗೆ ಕ್ವಶನ್ ಅನ್ನ ಟಚ್ ಮಾಡಕ್ಕೆ ಆಗಲ್ಲ. ಇಟ್ಸ್ ಒನ್ ಆಫ್ ದಿ ಟಫೆಸ್ಟ್ ಕ್ವಶನ್ ಅಂತ ಹೇಳ್ಬೋದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಸುಧಾರಿತ ತಂತ್ರಜ್ಞಾನವನ್ನು ಬಳಸಿ ಗ್ರಾಮಗಳ ಒಂದು ಸಮೀಕ್ಷೆ ಮತ್ತು ನಕ್ಷೆ ರಚಿಸಲು ಭಾರತ ಸರ್ಕಾರ ಜಾರಿಗೊಳಿಸಿರುವ ಯೋಜನೆ ಹೆಸರೇನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡ್ರಿ ಇದು HK ಕೇಳಿರ್ತಕ್ಕಂಥ ಪ್ರಶ್ನೆ. ಇಟ್ ಈಸ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಪ್ರಶ್ನೆ. ಇದನ್ನು ಕೂಡ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಪ್ರಶ್ನೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 3ನೇ ಆಪ್ಷನ್ ಸ್ವಾಮಿತ್ವ ಯೋಜನೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. 3ನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗಾದ್ರೆ ಇದನ್ನ ನಾವು ಎಲ್ಲಿ ಕವರ್ ಮಾಡಿದೀವಿ ಅಂತಕ್ಕಂಥದ್ದನ್ನು ನಿಮಗೆ ತೋರಿಸ್ತಾ ಇದೆ ನೋಡಿ. ಪ್ರೂಫ್ ಬೇಕಂದ್ರೆ ಏಪ್ರಿಲ್ ಮಂತ್ ಪಾರ್ಟ್ 2 ಮ್ಯಾಗಝಿನ್ 2023 ಯಾವಾಗ ಒಂದು ಪಂಚಾಯತ್ ರಾಜ್ ದಿನವನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ನೋಡ್ರಿ, ಆ ಸಂದರ್ಭದಲ್ಲಿ ಇದನ್ನ ಕೊಟ್ಟಿದ್ದೀನಿ ನಾನು. ಕಾಣಿಸ್ತಾ ಇದನ್ನ ಸ್ವಾಮಿತ್ವ ಸರ್ವೆ ಆಫ್ ವಿಲೇಜ್ ಅಂಡ್ ಮ್ಯಾಪಿಂಗ್ ವಿತ್ ಇಂಪ್ರೂವೈಸ್ಡ್ ಟೆಕ್ನಾಲಜಿ ಇನ್ ವಿಲೇಜ್ ಏರಿಯಾ. ಹೆಸರಲ್ಲೇ ಬರೀ ನಿಮ್ಗೆ ಲಾಂಗ್ ಫಾರ್ಮ್ ಗೊತ್ತಿದ್ರೆ ಸಾಕು, ನೀವು ಆರಾಮಾಗಿ ಟಿಕ್ ಮಾಡಬಹುದಾಗಿತ್ತು. ಅರ್ಥ ಆಯ್ತಾ? ಇದು ಕೇಂದ್ರ ವಲಯದ ಯೋಜನೆಯಾಗಿದೆ. ಏಪ್ರಿಲ್ 24, 2021 ಪಂಚಾಯತ್ ರಾಜ್ ದಿವಸದಂದು ಸ್ಥಾಪಿಸಲಾಯಿತು. ಇಲ್ಲಿ ಕಾಣಿಸ್ತಾನೆ ಈ ಯೋಜನೆ ಹಳ್ಳಿ ಜನವಸತಿ ಪ್ರದೇಶದ ಗ್ರಾಮೀಣ ಮನೆ ಮಾಲೀಕರಿಗೆ ಹಕ್ಕುಗಳ ದಾಖಲೆಗಳು ಮತ್ತು ಆಸ್ತಿ ಕಾರ್ಡ್ಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಕಾಣಿಸ್ತದೆ. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಇದಕ್ಕೂ ಕೂಡ ಏನಾಗಿದೆ ಅಂದ್ರೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ಈ ತರ ಇಂಥ ಒಂದು ಪ್ರಶ್ನೆಗಳು ಬರ್ತಾ ಇದಾವೆ. ಅರ್ಥಾತ್ ಬಟ್ ಇದು 2020ರಲ್ಲಿ ಲಾಂಚ್ ಮಾಡಿದ್ದಾರೆ. ಬಟ್ ಇದನ್ನ 2022ರಲ್ಲಿ ಕವರ್ ಮಾಡಿದೀವಿ, 2023ರಲ್ಲಿ ಕವರ್ ಮಾಡಿದೀವಿ, ಇನ್ನು 21ರಲ್ಲಿ ಕೂಡ ನಾವು ಕವರ್ ಮಾಡಿದೀವಿ. ಅರ್ಥ ಆಯ್ತಾ ಇದ್ರ ಬಗ್ಗೆ? ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ, ಯಾವ ವರ್ಷದಲ್ಲಿ ಪರಿಣಾಮಕಾರಿ ಆದಾಯ ಕೊರತೆಯನ್ನು ದಟ್ ಇಸ್ ಇಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅನ್ನ ಪರಿಚಯಿಸಲಾಯಿತು ಅಂತ ಪ್ರಶ್ನೆ ಕೇಳಿದರೆ, ಇಟ್ ಈಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಕೂಡ ಸುಮಾರು ಜನ ಏನ್ ಮಾಡಿದ್ರ ಅಂದ್ರೆ ತಪ್ಪು ಮಾಡಿದ್ರ. ಯಾರು ಪ್ಯೂರ್ಲಿ ಎಕನಾಮಿಕ್ಸ್, ಅರ್ಥ ಆಯ್ತಾ, ಕೋರ್ ಎಕನಾಮಿಕ್ಸ್ ಅನ್ನ ಯಾರು ಓದಿರ್ತೀರಿ ಸೊ ಅವ್ರು ಮಾತ್ರ ಇದಕ್ಕೆ ಟಚ್ ಮಾಡಕ್ಕಾಗತ್ತೆ. ಅರ್ಥ ಆಯ್ತಾ? ಕೋರ್ ಎಕನಾಮಿಕ್ಸ್ ಅನ್ನು ಓದದೇ ಇರೋರು, ಫಾರ್ ಎಕ್ಸಾಂಪಲ್ ಕೋರ್ ಎಕನಾಮಿಕ್ಸ್ ಅಂದ್ರೆ ಇನ್ಫ್ಲೇಷನ್ ಆಗಿರ್ಬೋದು, ತದನಂತರದಲ್ಲಿ ಅಂದ್ರೆ ಪಬ್ಲಿಕ್ ಫೈನಾನ್ಸ್ ಆಗಿರ್ಬೋದು, ತದನಂತರದಲ್ಲಿ ಯಾವುದಂದ್ರೆ ಫೈನಾನ್ಸ್ ಮಾರ್ಕೆಟ್ ಆಗಿರ್ಬೋದು, ಇಂಥ ಒಂದು ಕೋರ್ ಎಕನಾಮಿಕ್ಸ್ ಯಾರು ಓದಿರ್ತೀರಿ ಅವ್ರು ಮಾತ್ರ ಟಚ್ ಮಾಡಕ್ಕಾಗತ್ತೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 3ನೇ ಆಪ್ಷನ್ 2012 ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಇದನ್ನ ತೋರಿಸ್ತೀನಿ ನಿಮಗೆ ಪ್ರೂಫ್ ಬೇಕಂದ್ರೆ. ಫಾರ್ ದ ಪ್ರೂಫ್ ಜುಲೈ ಮಂತ್ ಪಾರ್ಟ್ 1 ಮ್ಯಾಗಝಿನ್ 2023 ಯಾವಾಗ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನ ಮಂಡನೆ ಮಾಡಿದ್ರು ನೋಡ್ರಿ. ಸೊ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡಿದಾಗ ನಾನು ಇದನ್ನ ಮಾಡಿದ್ದೀನಿ ಮತ್ತು ನೋಟ್ಸ್ ಅಲ್ಲಿ ಕೂಡ ಕೊಟ್ಟಿದ್ದೀನಿ. ಪರಿಣಾಮಕಾರಿ ಕಂದಾಯ ಕೊರತೆ ಇಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಕಾಣಿಸ್ತಾ ಇದನ್ನ. ಈ ಪರಿಕಲ್ಪನೆಯನ್ನ 2011-12ರಲ್ಲಿ ಪರಿಚಯಿಸಲಾಯಿತು. ಡೈರೆಕ್ಟ್ ಆಗಿ ಬಂದಿರತಕ್ಕಂಥದ್ದು ಎಕ್ಸಾಮ್ ಅಲ್ಲಿ. ಇದಕ್ಕೂ ಕೂಡ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡ್ರಿ ಇನ್ನೊಂದು ನಿಮಗೆ ಎಕನಾಮಿಕ್ಸ್ ಪ್ರಶ್ನೆಗಳು ಮಿಸ್ ಆಗಲ್ಲ. ಯಾಕಳೆ ಬೀಯಿಂಗ್ ಐ ಆಮ್ ಎನ್ ಎಕನಾಮಿಕ್ ಪ್ರೊಫೆಷನಲ್, ನಾನು ಎಕನಾಮಿಕ್ಸ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದೆ. ಎಕನಾಮಿಕ್ಸ್ ಅಲ್ಲಿ ನಿಮಗೆ ಏನಂದ್ರೆ ನೀವು ಯಾವುದೋ ಒಂದು ನಾನು ಬಿಡಲ್ಲ, ಕಂಪಲ್ಸರಿ ಕವರ್ ಮಾಡಿರ್ತೀನಿ. ಸೊ ಅದಕ್ಕೆ ಈ ಪ್ರಶ್ನೆಗಳನ್ನೆಲ್ಲ ಏನಾಗ್ತಾ ಇದೆ ಅಂದ್ರೆ ಕವರ್ ಆಗ್ತಾ ಇದೆ. ಸೊ ಹಾಗಂತ ಎಕನಾಮಿಕ್ಸ್ ನಾನು ಪ್ರೊಫೆಷನಲ್ ಅಂತ ಬೇರೆಯವನು ಕವರ್ ಮಾಡೋಂತಲ್ಲ. ಬೇರೆ ಸಬ್ಜೆಕ್ಟ್ಗಳನ್ನು ಕೂಡ ನಿಮಗೆ ಅಷ್ಟೇ ಈಕ್ವಲ್ ಇಂಪಾರ್ಟೆಂಟ್ ಇದ್ದಾಗಿ ಕವರ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? CTI ಅಲ್ಲಿ ಸ್ವಲ್ಪ ಎಕನಾಮಿಕ್ಸ್ ಬಗ್ಗೆ ಪ್ರಶ್ನೆ ಜಾಸ್ತಿ ಕೇಳಿದ್ರೆ ಸೊ ಅವುಗಳಲ್ಲಿ ಎಷ್ಟು ಪರ್ಸೆಂಟ್ ಅಂದ್ರೆ 80 to 90% ಎಫಿಷಿಯನ್ಸಿ. ಅರ್ಥ ಆಯ್ತಾ? ಎಫಿಷಿಯನ್ಸಿ ಇಸ್ ಇಂಪಾರ್ಟೆಂಟ್. ಎಷ್ಟು ಓದಿ ಎಷ್ಟು ಮಾರ್ಕ್ಸ್ ತೆಗಿತೀರ ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಕಡಿಮೆ ಓದಿ ಎಷ್ಟು ಹೆಚ್ಚಿಗೆ ಮಾರ್ಕ್ಸ್ ತೆಗಿಸ್ತೀರಿ ದಟ್ ಇಸ್ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, 2024 ಒಲಿಂಪಿಕ್ಸ್ ಕ್ರೀಡಾಕೂಟ ಯಾವ ನಗರದಲ್ಲಿ ಆಯೋಜಿಸಲಾಗಿದೆ? ಇದು PC ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇನ್ನು ನಿಮ್ಮ ಒಂದು CTI ಎಕ್ಸಾಮ್ ಅಲ್ಲಿ ಕೂಡ ಕೇಳಿದರೆ ಪ್ರಾಕ್ಟೀಸ್ ಕ್ವಶನ್ ಅನ್ನ ತೆಗೆದು ನೋಡಿ. ನಾನು ಪ್ರಶ್ನೆ ಇದೇ ತರ ಕೇಳಿದ್ದೀನಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 1ನೇ ಆಪ್ಷನ್ ಪ್ಯಾರಿಸ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ ನಿಮಗೆ ಪ್ರೂಫ್ ಬೇಕಂದ್ರೆ ಅಕ್ಟೋಬರ್ ಮಂತ್ ಮ್ಯಾಗಝಿನ್ 2023 ನಮ್ದು ರೀಸೆಂಟ್ ಇದೆ, ತೆಗೆದು ನೋಡಿ. ಅಲ್ಲಿ ಬೇಸಿಗೆ ಒಲಿಂಪಿಕ್ಸ್ ಕೊಟ್ಟಿದ್ದೀವಿ. 2024 ಪ್ಯಾರಿಸ್ ನ ಫ್ರಾನ್ಸ್ ಗೊತ್ತಾಗ್ತದೆ, 2028 ಲಾಸ್ ಏಂಜಲೀಸ್. ಅಥವಾ ಇಲ್ಲಿ ನೋಡಿ ನೆಕ್ಸ್ಟ್ ಪ್ರೂಫ್ ಅಕ್ಟೋಬರ್ ಮಂತ್ ಮ್ಯಾಗಝಿನ್ ಇನ್ನು ಜೂಮ್ ಮಾಡಿ ಕೊಟ್ಟಿದ್ದೀನಿ. 2024 ಫ್ರಾನ್ಸ್ ನ ಪ್ಯಾರಿಸ್, 2028 ಲಾಸ್ ಏಂಜಲೀಸ್. ಅರ್ಥ? ಇದಕ್ಕೂ ಕೂಡ ಏನಾಗಿದೆ ಅಂದ್ರೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಕರ್ನಾಟಕ ಸರ್ಕಾರದ 2022-23ನೇ ಸಾಲಿನ
ವಿತ್ತೀಯ ಕೊರತೆ ಗುರಿ ಎಷ್ಟಾಗಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿದ ತಕ್ಷಣ ನೀವು ಎಲಿಮಿನೇಟ್ ಮಾಡಬಹುದು. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ GSDP 4ನೇ ಆಪ್ಷನ್ 3.26 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಸೊ ಈ ಒಂದು ಪ್ರಶ್ನೆಗಳು ನಮಗೆ ಯಾಕೆ ಹೈಲೈಟ್ ಮಾಡ್ತಾ ಇದ್ದೇವೆ ಅಂದ್ರೆ ಇಲ್ಲಿ ಬಜೆಟ್ ಬಗ್ಗೆ ಒಂದು ಬರಿ ಕೇಳಿದರೆ, ಎಕನಾಮಿಕ್ ಸರ್ವೆ ಮೇಲೆ ಒಂದು ಪ್ರಶ್ನೆ ಕೇಳಿದರೆ. ಸೊ ಬಜೆಟ್ ಅಂಡ್ ಎಕನಾಮಿಕ್ ಸರ್ವೆ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ KPSC. ನೀವು ಸ್ಕಿಪ್ಪೇ ಮಾಡುವಂತಿಲ್ಲ. ಮಿನಿಮಮ್ 4ರಿಂದ 5 ಪ್ರಶ್ನೆಗಳು ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಮೇಲೆ ಬಂದೇ ಬರುತ್ತೆ. ಅರ್ಥ ಆಯ್ತಾ? ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಗೆ ಪ್ರೂಫ್ ಬೇಕಂದ್ರೆ ಫೆಬ್ರವರಿ ಮಂತ್ ಪಾರ್ಟ್ 1 ಮ್ಯಾಗಝಿನ್ 2022 ತೆಗೆದು ನೋಡಿ. ಅವ್ರು ಏನು ಕೇಳಿದಾರೆ ಇಲ್ಲಿ ನಿಮಗೆ 2022, 23 ಕೇಳಿದ್ದಾರೆ. 2022 ತೆಗೆದು ನೋಡಿ. ಇಲ್ಲಿ ಕಾಣಿಸ್ತದೆ 2021, 22ರಲ್ಲಿ ಆಂಧ್ರ ಪ್ರದೇಶ ಶೇಕಡ 3.5 ಇತ್ತು, ತೆಲಂಗಾಣ ಶೇಕಡ 4 ಇತ್ತು, ತಮಿಳುನಾಡು 4.8 ಇತ್ತು, ಇನ್ನು ಕರ್ನಾಟಕ ವಿತ್ತೀಯ ಕೊರತೆ ಶೇಕಡ 3.30 ಇತ್ತು. ಅದನ್ನ ಡೌನ್ ಮಾಡಕ್ಕೆ 3.26ಗೆ ಟಾರ್ಗೆಟ್ ಹಾಕೊಂಡಿದ್ದಾರೆ. ಕಾಣಿಸ್ತದೆ. ಎಲಿಮಿನೇಟ್ ಮಾಡೋ ಮುಖಾಂತರ ಈ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ನೀವೇನ್ ಮಾಡಬಹುದು, ಟಿಕ್ ಮಾಡಬಹುದಾಗಿತ್ತು. ಇನ್ನು ವಿತ್ತೀಯ ಕೊರತೆ 4% ಆಂತರಿಕ ಇದೆಲ್ಲವನ್ನೇ ಹೇಳಿದೆ ನಾನು. ಆಯ್ತಾ? ನಿಮ್ಮ 100% ಹೆಲ್ಪ್ ಅಲ್ಲಿದ್ರು ಕೂಡ 80 to 90% ಈ ಪ್ರಶ್ನೆಗೆ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಸರಿ, ನೆಕ್ಸ್ಟ್ ಪ್ರಶ್ನೆ ನೋಡಿ. ನೇಮ್ ದ ಕಮಿಟಿ ಅಪಾಯಿಂಟೆಡ್ ಇನ್ 1986 ಬೈ ದ ರಾಜೀವ್ ಗಾಂಧಿ ಆನ್ ರಿವೈಟಲೈಸೇಷನ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಫಾರ್ ಡೆಮೋಕ್ರಸಿ ಅಂಡ್ ಡೆವಲಪ್ಮೆಂಟ್ ಅಂತಕ್ಕಂಥ ಪ್ರಶ್ನೆನ ಕೇಳಿದ್ದಾರೆ. ನೋಡ್ರಿ, ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್. ಸುಮಾರು ಜನ ಏನ್ ಮಾಡಿದಾರೆ ಅಂದ್ರೆ ಮಿಸ್ಟೇಕ್ ಮಾಡಿದಾರೆ. ಅರ್ಥ ಆಯ್ತಾ? ಯಾಕಂದ್ರೆ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ, ಪ್ರಶ್ನೆನೇ ಕನ್ಫ್ಯೂಸಿಂಗ್ ಇದೆ. ಎಷ್ಟೋ ಎಕ್ಯುರೇಟ್ ಹೋದ್ರು ಕೂಡ ಸ್ವಲ್ಪ ಮಿಸ್ ಆಗುತ್ತೆ. ಯಾಕಂದ್ರೆ ಬಹಳ ಕ್ಲೋಸ್ ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ ಇದರಲ್ಲಿ. LM ಸಿಂಘ್ವಿ ಮತ್ತು GVK ರಾವ್ ಕಮಿಟಿ ಮಧ್ಯದಲ್ಲಿ ಎಲ್ಲರಿಗೂ ಏನಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಬಿಕಾಸ್ ಕ್ಲೋಸ್ ಆಪ್ಷನ್ ಇದಾವೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಯಾವಾಗ ನಾನು ಕವರ್ ಮಾಡಿದೆ ಅಂದ್ರೆ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಏಪ್ರಿಲ್ 24, ಏಪ್ರಿಲ್ ಪಾರ್ಟ್ 2 ಮ್ಯಾಗಝಿನ್ 2023 ತೆಗೆದು ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ಅಶೋಕ್ ಮೆಹ್ತಾ ಕಮಿಟಿ 1977, ಬಲವಂತರಾಯ್ ಮೆಹ್ತಾ ಕಮಿಟಿ 1957, ಇನ್ನು GVK ರಾವ್ ಕಮಿಟಿ 1985, ಇಲ್ಲಿ LM ಸಿಂಘ್ವಿ ಕಮಿಟಿ 86. ಅವ್ರೇನು ಕೇಳಿದರೆ 86 ಕೇಳಿದ್ದಾರೆ. ಸೊ ಅದಕ್ಕೆ LM ಸಿಂಘ್ವಿ ಕಮಿಟಿ ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರವಾಗಿದೆ. ಅರ್ಥ ಆಯ್ತಾ? ಇದನ್ನು ಕೂಡ ನಾನು ನಿಮಗೆ ಏನು ಮಾಡಿದ್ದೀನಿ, ಕವರ್ ಮಾಡಿದ್ದೀನಿ. ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ. ಭಾರತದಲ್ಲಿ ಮ್ಯಾಂಗ್ರೋವ್ ಸಸ್ಯವರ್ಗ ಯಾವ ಪ್ರದೇಶದಲ್ಲಿ ಪ್ರಮುಖವಾಗಿ ವಿಸ್ತರಿಸಿದೆ ಅಂತ ಪ್ರಶ್ನೆ ಕೇಳಿದರೆ. ಸೊ ಇದನ್ನ ನೀವು ಸ್ಟ್ಯಾಟಿಕ್ ಅಂತಾನೆ ತಿಳ್ಕೊಳ್ಳಿ. ಈ ಪ್ರಶ್ನೆಯನ್ನ ಈಸಿಯಾಗಿ ಕೂಡ ಮಾಡಬಹುದು. ಇನ್ನು ಕರೆಂಟ್ ಅಫೇರ್ಸ್ ಅಲ್ಲಿ ಕೂಡ ಇದು ಕವರ್ ಆಗಿದೆ. ಮತ್ತೆ ಯಾವಾಗ ಕವರ್ ಆಗಿದೆ ಅಂತಕ್ಕಂಥದ್ದನ್ನ ನಾನು ತೋರಿಸ್ತೀನಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸುಂದರ್ಬನ್ಸ್ ಇಸ್ ದ ರೈಟ್ ಆನ್ಸರ್. ಇದು ನಿಮಗೆ ಬಂದಿರತಕ್ಕಂಥದ್ದು HK ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಅರ್ಥಾತ್ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಆಗಸ್ಟ್ ಮಂತ್ ಪಾರ್ಟ್ 1 ಮ್ಯಾಗಝಿನ್ 2023 ತೆಗೆದು ನೋಡಿ. ಇಲ್ಲಿ ಮ್ಯಾಂಗ್ರೋವ್ ಸೆಲ್ಸ್ ಅಂತಕ್ಕಂಥದ್ದು ಒಂದು ಟಾಪಿಕ್ ಇತ್ತು. ಆ ಟಾಪಿಕ್ ಕಡೆ ನಾನು ಎಲ್ಲವನ್ನ ಕವರ್ ಮಾಡಿದ್ದೀನಿ. ಮ್ಯಾಂಗ್ರೋವ್ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಕ್ಕಂಥದ್ದು. ನಿಮಗೆ ನುಮ್ಯಾಟೋ ಫೋರಾಗಳ ಬಗ್ಗೆ ಕವರ್ ಮಾಡಿದ್ದೀನಿ. ತದನಂತರದಲ್ಲಿ ಅಂದ್ರೆ ಅವುಗಳ ಒಂದು ಯಾವ ತರ ಮಾಡಿಫಿಕೇಶನ್ ಆಗಿವೆ ಅಂತಕ್ಕಂಥದ್ದು, ಇನ್ನ ಒಂದು ವಿಶೇಷತೆನೂ ಕೂಡ ಕೊಟ್ಟಿದ್ದೀನಿ. ಕಾಣಿಸ್ತಾನೆ ಏಷ್ಯಾ ವಿಶ್ವದಂತ ಅತಿ ಹೆಚ್ಚು ಮ್ಯಾಂಗ್ರೋವ್ಗಳನ್ನ ಹೊಂದಿದೆ. ಅದಲ್ಲದೆ ನಿಮಗೆ ಯಾವ್ದಂದ್ರೆ ಇಲ್ಲಿ ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಸುಂದರ್ಬನ್ಸ್ ಕಾಣಿಸ್ತಾ ಇದನ್ನ. ಅವರು ಈ ಡೈರೆಕ್ಟ್ ಆಗಿ ಕೇಳದ ಪ್ರಶ್ನೆ ಪ್ರಮುಖವಾಗಿ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸುಂದರ್ಬನ್ಸು. ಸೊ ಇದಕ್ಕೂ ಕೂಡ ಏನಾಗಿದೆ ಅಂದ್ರೆ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಂದ್ರೆ ನಿಮಗೆ 2023 ಒಂದು ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ನೇತೃತ್ವದಲ್ಲಿ ಭಾರತ ಸರ್ಕಾರ ವಿಶ್ವಕರ್ಮ ಯೋಜನೆಯನ್ನ ಯಾವ ಸಚಿವದ ಅಡಿಯಲ್ಲಿ ಘೋಷಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ದಟ್ ಈಸ್ ಮೊದಲನೇ ಆಪ್ಷನ್ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಇದು ನಿಮಗೆ ನಾನು ಆಗಸ್ಟ್ ತಿಂಗಳಲ್ಲಿ 2023ರಲ್ಲಿ ಆಗಸ್ಟ್ 2023ರಲ್ಲಿ ಕೂಡ ಕವರ್ ಮಾಡಿದ್ದೀನಿ. ಇನ್ನ ರೀಸೆಂಟ್ ವಿಡಿಯೋದಲ್ಲಿ ಕೂಡ ಕವರ್ ಮಾಡಿದ್ದೀನಿ. ವಿಡಿಯೋ ಜನವರಿ 3-4 ಒಂದು ವಿಡಿಯೋನ ನೋಡಿ. 2024ನೇ ಸಾಲಿನ ಜನವರಿ 3-4 ವಿಡಿಯೋ ನೋಡಿ. ಬಿಕಾಸ್ 2020ರಲ್ಲಿ ಒಂದು HK ಎಕ್ಸಾಮ್ ನಡೆದಿದೆ. ನಾನ್ HK ಎಕ್ಸಾಮ್ ನಿಮಗೆ ನಡೆದದ್ದು ಆಕ್ಚುಲಿ ಯಾವಾಗ ನಡೆದಿದೆ ಅಂದ್ರೆ ಜನವರಿ 21ಕ್ಕೆ ನಡೆದಿದೆ. ನಾನು ಕವರ್ ಮಾಡಿದೆ ಜನವರಿ 3 ಮತ್ತು 4 ವಿಡಿಯೋನ ನೋಡಿ. ಇಲ್ಲಿ ಕಾಣಿಸ್ತಾನೆ PM ವಿಶ್ವಕರ್ಮ ಯೋಜನೆ ಜಾರಿಗೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದೀನಿ. ಇಲ್ಲಿ ಕೆಳಗಡೆ ಕಾಣಿಸ್ತಾನೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ, ಇದು ಕೇಂದ್ರ ವಲಯದ ಯೋಜನೆಯಾಗಿದೆ. ಸೂಕ್ಷ್ಮ ಸಣ್ಣ ಮಧ್ಯಮ ಉದ್ಯಾನಗಳ ಸಚಿವಾಲಯ ಪ್ರಾರಂಭಿಸಿದೆ ಅಂತಕ್ಕಂಥದ್ದು ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ವೆರಿ ಇಂಪಾರ್ಟೆಂಟ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಪ್ರಶ್ನೆ ಇದು. ಇನ್ನು ನೆಕ್ಸ್ಟ್ ಪ್ರಶ್ನೆ. ಈ ಪ್ರಶ್ನೆ ಸುಮಾರು ಜನ ಏನ್ ಮಾಡಿದ್ರೆ ಅಂದ್ರೆ ಮಿಸ್ಟೇಕ್ ಮಾಡಿದೀರಾ, ಆಮೇಲೆ ಸುಮಾರು ಜನ ಟಚ್ ಮಾಡಕ್ ಹೋಗಿಲ್ಲ ಇದಕ್ಕೆ. ಈ ಕೆಳಗಿನ ಅಂಶಗಳನ್ನ ಗಮನಿಸಿ ಅಂತ ಪ್ರಶ್ನೆ ಕೇಳಿದರೆ. ಸೊ ಅದಕ್ಕೆ ಇಲ್ಲಿ ನೋಡಿ ಏನನ್ನು ಕೊಟ್ಟಿದ್ದಾರೆ. ಅವಘಾತ ನಿರ್ವಹಣಾ ನಿಯಮಗಳು ಸಂಸತ್ತಿನಲ್ಲಿ 2005 ಅಂಗೀಕರಿಸಲಾಯಿತು. ದೇಶದ NDMA ನಾಯಕತ್ವವನ್ನು ಗೃಹ ಸಚಿವರು ನಿರ್ವಹಿಸುತ್ತಾರೆ.
ಉಪಾಧ್ಯಕ್ಷರು ಸೇರಿ NDMA ಸದಸ್ಯರು 9 ಜನ ಸದಸ್ಯರಿರುವುದಿಲ್ಲ. ಅಧಿಕಾರದ 9 ವರ್ಷಗಳು. ರಾಷ್ಟ್ರೀಯ ವಿಪತ್ತು ಪಡೆ ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಪ್ರಶ್ನೆ ಕೇಳಿದರೆ, ಕ್ಷಾಮ ಪರಿಸ್ಥಿತಿ ಬಿಟ್ಟು ಉಳಿದೆಲ್ಲ ನೈಸರ್ಗಿಕ ವೈದ್ಯಗಳಿಗೆ ಸಂಬಂಧಿಸಿರುವ ಕೇಂದ್ರದಲ್ಲಿ ನಿರ್ವಹಿಸಲು ರಕ್ಷಣಾ ಸಚಿವಾಲಯ ಇಲ್ಲಿ ಕಾಣಿಸ್ತದನ, ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಈ ರಕ್ಷಣಾ ಸಚಿವಾಲಯದಲ್ಲಿ ಬರೋದೇ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತದನ ಜನವರಿ ಮಂತ್ ಮ್ಯಾಗಜಿನ್ ಪಾರ್ಟ್ 2 2022 ತೆಗೆದು ನೋಡಿ. 2022 ಜನವರಿ ಮಂತ್ ಪಾರ್ಟ್ 2023 ಕೂಡ ಕವರ್ ಮಾಡಿದೀವಿ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ 2005 ಒಂದು ಸ್ಟೇಟ್ಮೆಂಟ್ ಕವರ್ ಆಗಿದೆನಾ, ಅದೇ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂತಕ್ಕಂಥದ್ದು. ಇನ್ನು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಬಗ್ಗೆ ವಿಪತ್ತು ನಿರ್ವಹಣೆ ಅಪೇಕ್ಷ ಸಂಸ್ಥೆಯಾಗಿದೆ. ಅಧ್ಯಕ್ಷರು ಭಾರತ ಒಂದು ಪ್ರಧಾನಮಂತ್ರಿ ಆಗಿರ್ತಾರ. ಏನಿದು ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಅರ್ಥ ಆಯ್ತಾ? ಇದಕ್ಕೂ ಕೂಡ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇಟ್ ಈಸ್ ಒನ್ ಆಫ್ ದಿ, ನಿಮಗೆ ಏನ್ ಅನ್ಸುತ್ತೆ ಇದು ಸ್ಟ್ಯಾಟಿಕ್ ಪ್ರಶ್ನೆ ಇರಬಹುದು ಅಂತ ಅನ್ಸುತ್ತೆ. ಬಟ್ ದೀಸ್ ಆರ್ ನಾಟ್ ಎ ಸ್ಟ್ಯಾಟಿಕ್, ದೀಸ್ ಆರ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್. ನೆಕ್ಸ್ಟ್ ಪ್ರಶ್ನೆ ನೋಡಿ, ಸಹಕಾರ ಸಂಘಗಳ ಕಾಯ್ದೆ 1904 ಒಂದು ಅಡಿಯಲ್ಲಿ ನೋಂದಾಯಿಸಲಾದ ಮೊದಲ ಸಹಕಾರ ಸಂಘ ಯಾವುದು ಮತ್ತು ಅದನ್ನ ಯಾವ ವರ್ಷದಲ್ಲಿ ನೋಂದಾಯಿಸಲಾಯಿತು ಅಂತ ಪ್ರಶ್ನೆನ ಕೇಳಿದರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ ಕೃಷಿ ಸಹಕಾರ ಸಾಲ ಸಹಕಾರ ಸಂಘ 1905 ಅಂತಕ್ಕಂಥದ್ದು. ಸೊ ಇದು ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥ ಪ್ರೂಫ್ ಅನ್ನು ಹೇಳ್ತೀನಿ ನೋಡಿ. ನಿಮಗೆ ಪ್ರೂಫ್ ಅಂತಂದ್ರೆ ಜೂನ್ ಮಂತ್ ಪಾರ್ಟ್ 1 ಮ್ಯಾಗಜಿನ್ 2023 ತೆಗೆದು ನೋಡಿ. ಕಾಣಿಸ್ತಿದೆ, ಭಾರತ ಮೊದಲ ಸಹಕಾರಿ ಕಾನೂನು ಸಹಕಾರಿ ಕ್ರೆಡಿಟ್ಗಳ ಸೊಸೈಟಿ ಕಾಯ್ದೆ 1904 ಮಾರ್ಚ್ 25, 1904 ಅಂಗೀಕರಿಸಲಾಯಿತು. ಹಾಗಾದರೆ ಕರ್ನಾಟಕದ ಗದಗ ಜಿಲ್ಲೆ ಕಣಗಿನಹಾಳ ಗ್ರಾಮದ ಕೃಷಿ ಸಾಲ ಸಹಕಾರ ಸಂಘ ಭಾರತದ ಮೊದಲ ಸಹಕಾರಿ ಸಂಘವಾಗಿದೆ. 1905 ಪ್ರಾರಂಭವಾಯಿತು. ಅದಕ್ಕೆ ಇದು ಕವರ್ ಮಾಡಿರ್ತಕ್ಕಂಥ ವಿಷಯ. ಜೂನ್ 1, 2023 ಸಾಲಿನ ಒಂದು ಪ್ರಶ್ನೆ ನಿಮಗೆ ನಮ್ಮ ಮ್ಯಾಗಜಿನ್ ಅನ್ನು ತೆಗೆದು ನೋಡಿ, ಅದರಲ್ಲಿ ಸಿಗುತ್ತೆ. ಇದಕ್ಕೂ ಕೂಡ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ, ಆರ್ಥಿಕ ಹೊಣೆಗಾರಿಕೆ ಅವ್ಯಯವನ್ನು ನಿರ್ವಹಣೆ FRBM ಅಧಿನಿಯಮ 2003 ಗುರಿ ಏನು ಅಂತ ಪ್ರಶ್ನೆಯನ್ನು ಕೇಳಿದರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವಂದ್ರೆ ಆದಾಯ ತೆರಿಗೆಯನ್ನು ತೆಗೆದು ಹಾಕುವುದು ಮತ್ತು ವಿತ್ತೀಯ ಕೊರತೆಯನ್ನು ತೆಗೆಸುವುದು. 4ನೇ ಆಪ್ಷನ್ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ ಯಾವಾಗ ಕವರ್ ಮಾಡಿದೀನಿ ಅಂತಕ್ಕಂಥದ್ದು ತೋರಿಸ್ತಾ ಇದೆ ನಿಮಗೆ. ನಾವು ಹಣಕಾಸು ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣಾ ಕಾಯ್ದೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ FRBM 2003 ಅಂತಕ್ಕಂಥದ್ದು ಇದು ಕವರ್ ಮಾಡಿರ್ತಕ್ಕಂಥದ್ದು. ನನಗೆ ಕರೆಕ್ಟ್ ಎಕ್ಸಾಕ್ಟ್ಲಿ ಡೇಟ್ ಅನ್ನ ಗೊತ್ತಾಗಿಲ್ಲ. ಇದು ಕವರ್ ಮಾಡಿರ್ತಕ್ಕಂಥ ಇಶ್ಯೂ ನಮ್ಮ ಮ್ಯಾಗಜಿನ್ ಅಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಕಾಣಿಸ್ತಾ ಇದನ್ನ, ಇದು ಆದಾಯ ಕೊರತೆಯನ್ನು ನಿವಾರಿಸುವುದು ಮತ್ತು ವಿತ್ತೀಯ ಕೊರತೆಯನ್ನು ತಗ್ಗಿಸುವುದು. 4ನೇ ಪಾಯಿಂಟ್ ನೋಡಿ ಇಲ್ಲಿ ಕವರ್ ಆಗಿರ್ತಕ್ಕಂಥದ್ದು. 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇಟ್ ಈಸ್ ಒನ್ ಆಫ್ ದಿ ರಿಪೀಟೆಡ್ ಕ್ವಶನ್, ರಿಪೀಟೆಡ್ ಪ್ರಶ್ನೆ ಇದು. ಅರ್ಥ ಆಯ್ತಾ? ಸುಮಾರು ಬಾರಿ KPSC ಕೇಳಿದೆ ಮತ್ತು UPSC ಅಲ್ಲಿ ಕೂಡ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಅರ್ಥ ಆಯ್ತಾ? ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ ಇದು. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ, ನೈಸರ್ಗಿಕ ಕೃಷಿಯ ಒಂದು ಶೂನ್ಯ ಅವ್ಯಯ ಅರ್ಥಾತ್ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಮುಖ್ಯ ಉದ್ದೇಶವೇನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಆರಾಮಾಗಿ ಇದನ್ನು ನೀವು ಜನರಲ್ ಥಿಂಕಿಂಗ್ ಮುಖಾಂತರ ಕೂಡ ಹಾಕ್ಬೋದು. ಯಾರಿಗೆ ನಿಮಗೆ ಕಷ್ಟ ಅನಿಸುತ್ತಂದ್ರೆ ಸೊ ಇದನ್ನ ನಾವು ಕವರ್ ಮಾಡಿದೀವಿ. ಅರ್ಥ ಆಯ್ತಾ? ಯಾರು ನಮ್ಮ ಮ್ಯಾಗಜಿನ್ಸ್ ಗಳನ್ನ ಓದಿದ್ರಿ ಅವ್ರು ಇದನ್ನ ಆರಾಮಾಗಿ ಟಿಕ್ ಮಾಡಬಹುದಾಗಿತ್ತು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಾಸಾಯನಿಕ ಕೀಟನಾಶಕಗಳನ್ನು ನಿರ್ಮೂಲನೆ ಮಾಡುವುದು ಮತ್ತು ಉತ್ತಮ ಫಸಲಿನ ಕಾರ್ಯಗಳನ್ನು ಪ್ರೋತ್ಸಾಹಿಸುವುದು. 2ನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಇದೆ ನೋಡಿ. ನಿಮಗೆ ಪ್ರೂಫ್ ಬೇಕಂದ್ರೆ ಏಪ್ರಿಲ್ ಮಂತ್ ಪಾರ್ಟ್ 1 ಮ್ಯಾಗಜಿನ್ 2023 ಏಪ್ರಿಲ್ ಮಂತ್ ಅಲ್ಲಿ ಪಾರ್ಟ್ 1 ತೆಗೆದು ನೋಡಿ ಅಥವಾ ಪಾರ್ಟ್ 2 ಆದ್ರೂ ತೆಗೆದು ನೋಡಿ. ಇಲ್ಲಿ ಕಾಣಿಸ್ತಾ ಇದನ್ನ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್. ಆಂಧ್ರ ಪ್ರದೇಶದಲ್ಲಿ ಶೂನ್ಯ ಬಜೆಟ್ ನೈಸರ್ಗಿಕ ಕೃಷಿ ಸಂಪ್ರದಾಯ ವಿಧಾನಗಳಿಂದ ಹೆಚ್ಚಿನ ಉತ್ಪನ್ನ ಪಡೆದಿದೆ. ಶೂನ್ಯ ಬಜೆಟ್ ನೈಸರ್ಗಿಕ ಕೃಷಿ ಸಾಂಪ್ರದಾಯಿಕ ಭಾರತೀಯ ಪದ್ಧತಿಗಳಿಂದ ರಾಸಾಯನಿಕ ಮುಕ್ತ ಕೃಷಿ ವಿಧಾನವಾಗಿದೆ. ಕಾಣಿಸ್ತಿದೆ ಇಲ್ಲಿ ಕವರ್ ಆಗಿರ್ತಕ್ಕಂಥ ಪಾಯಿಂಟು. ಇದರಲ್ಲಿ ಸಂಪೂರ್ಣವಾಗಿ ಕೊಡ್ತೀನಿ ನಿಮ್ಗೆ ನಾನು ಎಲ್ಲವಲ್ಲೂ. ಇಲ್ಲಿ ಇದರಲ್ಲಿ ಇದು ಒಂದು ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅನ್ನ ಸುಭಾಷ್ ಪಾಲೇಕರ್ ವ್ಯಾಖ್ಯಾನಿಸಿ ಕೇಳಿ 4 ಸ್ತಂಭಗಳನ್ನ ಆಧರಿಸಿದೆ. ಬೀಜಾಮೃತ ಅಂದ್ರೇನು, ಜೀವಾಮೃತ ಅಂದ್ರೇನು, ವಾಪಸ್ ಅಂದ್ರೇನು, ವಿ ಆಲ್ರೆಡಿ ಡಿಸ್ಕಸ್ಡ್. ಅರ್ಥ ಆಯ್ತಾ? ಇಟ್ ಇಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸುಮಾರು ಜನ ಏನ್ ಮಾಡಿದ್ರೆ ಮಿಸ್ಟೇಕ್ ಮಾಡಿ ಬಂದಿರ. ಬಟ್ ಎನಿಹೌ ಇದನ್ನ ನಾವು ಕವರ್ ಮಾಡಿರ್ತಕ್ಕಂಥ ವಿಷಯ. ಏಪ್ರಿಲ್ 1 ಅಥವಾ 2 ತೆಗೆದು ನೋಡಿ. 2023 ಸಾಲಿನ ಮ್ಯಾಗಜಿನ್ ಅದರಲ್ಲಿ ತಮಗೆ ಸಿಗುತ್ತೆ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಈ ಕೆಳಗಿನ ಯಾವ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಮೊದಲ ಬಾರಿಗೆ ಮೂಲಭೂತ ಹಕ್ಕುಗಳನ್ನ ಸಂಸತ್ತು ತಿದ್ದುಪಡಿ ಮಾಡುವುದಿಲ್ಲ ಎಂದು ಹೇಳಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ, ಸೊ ಇದು ನಿಮಗೆ ICಯಲ್ಲಿ ಯಾರು ICಯನ್ನು ಓದಿರ್ತೀರಾ ಅವರು ಆರಾಮಾಗಿ ಟಿಕ್ ಮಾಡ್ಬೋದು. ಬಟ್ ICಯನ್ನು ಓದ್ದನೆ ಕೆಲವರು ಕರೆಂಟ್ ಅಫೇರ್ಸ್ ಮ್ಯಾಗಜಿನ್ ಅನ್ನು ನಮ್ಮದು ಓದಿದ್ರು ಕೂಡ ನೀವು ಏನ್ ಮಾಡ್ಬೋದಾಗಿತ್ತು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ಗೋಲಕ್ನಾಥ್ ಪ್ರಕರಣ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. 4ನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥದ್ದು ನಿಮಗೆ ತೋರಿಸ್ತಾ ಇದ್ದೀನಿ. ಏಪ್ರಿಲ್ ಮಂತ್ ಪಾರ್ಟ್ 2 ಮ್ಯಾಗಜಿನ್ 2023 ತೆಗೆದು ನೋಡಿ. ಯಾವಾಗ ಕೇಶವರಂದ ಭಾರತೀಯ ಪ್ರಕರಣಕ್ಕೆ 50 ವರ್ಷಗಳಾಯಿತು ಅಂತ ಒಂದು ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿತ್ತು. ಅದನ್ನು ಕೂಡ ಡೇಟ್ ಅನ್ನು ಹೇಳ್ತಾ ಇದ್ದೀನಿ ನಿಮಗೆ. ಅವಾಗ ನಾನು ಕವರ್ ಮಾಡಿದ್ದೀನಿ.
ಇಲ್ಲಿ ಗೋಲಕ್ನಾಥ್ ವರ್ಸಸ್ ಪಂಜಾಬ್ ರಾಜ್ಯ 1967ರ ಕೇಸು ಸಂಸತ್ತು ಸಂವಿಧಾನದ ಭಾಗ 3 ಅಂದರೆ ಕಾಣಿಸ್ತದನ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿತು. ಅರ್ಥ ಆಯ್ತಾ? ಇದು ನಿಮಗೆ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಬಂದಿದ್ದು 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಒಂದು ವೇಳೆ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ನಗದು ಮೀಸಲು ಅನುಪಾತವನ್ನ ಕಡಿಮೆ ಮಾಡಿದರೆ ಪತ್ತು ನಿರ್ಮಾಣ ಏನಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ, ಅಂದ್ರೆ ಕ್ರೆಡಿಟ್ ಏನಾಗುತ್ತೆ ಅಂತ ಪ್ರಶ್ನೆ ಕೇಳಿದರೆ, ಸೊ ಅಫ್ಕೋರ್ಸ್ ಕ್ರೆಡಿಟ್ ಹೆಚ್ಚಾಯ್ತು. ಕ್ರೆಡಿಟ್ ಏನಾಗುತ್ತೆ ಅಂದ್ರೆ ಇಲ್ಲಿ ಅದು ಒಂದು ಇನ್ಕ್ರೀಸ್ ಮಾಡಿದ್ರೆ ಇನ್ನೊಂದು ಡಿಕ್ರೀಸ್ ಆಗುತ್ತೆ. ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಅಂತ ನಿಮ್ಗೆ ನಾನು ಸುಮಾರು ಒಂದು 5ರಿಂದ 6 ಬಾರಿ ಯಾವಾಗ ಒಂದು MPC ಸಮಿತಿ ಮೀಟಿಂಗ್ ಇರುತ್ತೆ ಅವಾಗ ನಾನು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಮ್ಮ ಯಾರು ಚಾನಲ್ ಫಾಲೋ ಇದ್ರಿ ಈ ಡಯಾಗ್ರಾಮ್ ಅಂತೂ ನೀವು ಮರ್ಯಾದೆ ಇಲ್ಲ. ಫಾರ್ ಅಕ್ಟೋಬರ್ ಮಂತ್ ಮ್ಯಾಗಝಿನ್ 2023 ತೆಗೆದು ನೋಡಿ. SLR ಹೆಚ್ಚಾದಂತೆ ಹಣದುಬ್ಬರ ಕಡಿಮೆ ಆಗುತ್ತೆ, ಆರ್ಥಿಕ ಬೆಳವಣಿಗೆ ಕಡಿಮೆ ಆಗುತ್ತೆ. ಆರ್ಥಿಕ ಬೆಳವಣಿಗೆ ಕಡಿಮೆ ಆದ್ರೆ ಅರ್ಥ ಏನು? ಕ್ರೆಡಿಟ್ ಕಡಿಮೆ ಆಗಿದೆ ಅಂತ ಅರ್ಥ. ಕ್ರೆಡಿಟ್ ಕ್ರಿಯೇಷನ್ ಅರ್ಥ ಅಮೌಂಟ್ ಕ್ರಿಯೇಷನ್. CRR ಹೆಚ್ಚಾದಂತೆ ಆರ್ಥಿಕ ಬೆಳವಣಿಗೆ ಕಡಿಮೆ ಆಗುತ್ತೆ, ಹಣದುಬ್ಬರ ಇಲ್ಲಿ CRR ಹೆಚ್ಚಾದಂತೆ ಹಣದುಬ್ಬರ ಹೆಚ್ಚಾಗುತ್ತೆ, ಆರ್ಥಿಕ ಬೆಳವಣಿಗೆ ಕೂಡ ಹೆಚ್ಚಾಗುತ್ತೆ. ಸೊ ಎಲ್ಲವನ್ನ ಯೂನಿವರ್ಸಲ್ ಪ್ರಪೋರ್ಷನ್ ಡೈರೆಕ್ಟ್ ರಿಲೇಷನ್ ನಾನು ಹೇಳಿರ್ತಕ್ಕಂಥದ್ದು. ಇಲ್ಲಿ ಹೇಳಿ ನೋಡಿ, ಹೆಚ್ಚು ಅಂದರ್ಥ ಕಡಿಮೆ ಅಂದರ್ಥ ಈ ತರ ನಾನು ಡಿಸ್ಕಷನ್ ಮಾಡಿದ್ದೆ, ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು. ಇದಕ್ಕೂ ಕೂಡ ಏನಾಗಿದೆ ಅಂದ್ರೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡಿ, ಘರ್ಷಣಾತ್ಮಕ ನಿರುದ್ಯೋಗದ ಒಂದು ವ್ಯಾಖ್ಯಾನವು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅಲ್ಲಿ ಘರ್ಷಣಾತ್ಮಕ ನಿರುದ್ಯೋಗ ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ಕೂಡ ಆರಾಮಾಗಿ ನಿಮಗೆ ಇದು ಮಾಡಬಹುದಾಗಿತ್ತು. ನಿರುದ್ಯೋಗ ಟೈಪ್ಸ್ಗಳು ನಾನು ಸುಮಾರು 2ರಿಂದ 3 ಬಾರಿ ಕವರ್ ಮಾಡಿದ್ದೀನಿ. ನಮ್ಮ ಮ್ಯಾಗಝಿನ್ಗಳು ನಿಮಗೆ ಯಾರ ಹತ್ರ ಇದಾವೆ 2022ರಿಂದ ನಮ್ದನ್ನು ಯಾರು ಫಾಲೋ ಮಾಡ್ತಾ ಇದ್ರಿ, 2022ರಿಂದ 23ರವರೆಗೆ ನೀವು ಮ್ಯಾಗಝಿನ್ ಅನ್ನು ಹುಡುಕಿ ನೋಡಿ. 2ರಿಂದ 3 ಬಾರಿ ಕವರ್ ಮಾಡಿದೀವಿ. ಒಂದು ನಾನು ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದೀನಿ, ರೀಸೆಂಟ್ ಇರೋದು ಅಕ್ಟೋಬರ್ ಮಂತ್ ಮ್ಯಾಗಝಿನ್ 2023 ತೆಗೆದು ನೋಡಿ. ಘರ್ಷಣಾತ್ಮಕ ನಿರುದ್ಯೋಗ 4ನೇದಿದೆ, ಅಂದ್ರೆ 3, 2, 1 ಎಲ್ಲಿದ್ದಾವೆ ಇದಾವೆ ಅಂತಾನೆ ಅರ್ಥ. ಬಟ್ ನಿಮಗೆ ನಾನು ಯಾವ್ದು ಇಂಪಾರ್ಟೆಂಟ್ ಇದೆ ಏನದು ಹಿಂಟ್ಸ್ ಅನ್ನೋದಕ್ಕಂತ ಮಾತ್ರ ಸ್ನಿಪೆಟ್ ಅನ್ನು ತಗೊಂಡಿದ್ದೀನಿ. ಕಾರ್ಮಿಕರ ಬೇಡಿಕೆ ಮತ್ತು ಪೂರೈಕೆ, ಕಾರ್ಮಿಕರ ಬೇಡಿಕೆ ಏನಿತ್ತು ಮತ್ತು ಪೂರೈಕೆ ಏನಾಯ್ತು ಅಂದ್ರೆ ಮಿಸ್ ಮ್ಯಾಚ್ ಆಫ್ ದಿ ಸ್ಕಿಲ್ ಮಿಸ್ ಮ್ಯಾಚ್ ಆದ್ರೆ ಒಂದು ಜಾಬದಿಂದ ಇನ್ನೊಂದು ಜಾಬ್ಗೆ ಹೋಗ್ಬೇಕಾಗತ್ತೆ. ಬದಲಾವಣೆಯ ಕಾರಣದಿಂದ ಉಂಟಾಗುವ ನಿರುದ್ಯೋಗನ ಘರ್ಷಣಾತ್ಮಕ ನಿರುದ್ಯೋಗ. ಅರ್ಥ ಆಯ್ತಾ? ಅವ್ರು ನಿಮಗೆ ಏನ್ ಮಾಡಿದ್ರೆ ಅಂದ್ರೆ ಈ ತರ ಕೇಳಿದ್ರೆ, ಕಾರ್ಮಿಕರ ಕೆಲಸಗಳ ಮಧ್ಯೆ ಅಲ್ಪಾವಧಿಯ ಚಲನೆಯಿಂದಾಗಿ. ಸೊ ಕೆಲಸಗಳ ಮಧ್ಯದಲ್ಲಿ ಚಲನೆ ಯಾವಾಗ ಆಗುತ್ತೆ? ಮಿಸ್ ಮ್ಯಾಚ್ ಆಗುತ್ತೆ. ಕಾರ್ಮಿಕರ ಬೇಡಿಕೆ ಏನಿತ್ತು ಮತ್ತು ನಾವು ಪೂರೈಕೆ ಏನ್ ಮಾಡಿದೀವಿ, ಸ್ಕಿಲ್ ಇರ್ಲಾರ್ದವ್ರನ್ನ ಸಪ್ಲೈ ಮಾಡಿದೀವಿ. ಅರ್ಥ? ಇದಕ್ಕೂ ಕೂಡ ಏನಾಗಿದೆ ಅಂದ್ರೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ ನೋಡಿ, ಭಾರತದಲ್ಲಿ ಅತ್ಯಧಿಕ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೊಂದಿರೋ ಪರಮಾಣು ಸ್ಥಾವರ ಇರುವ ಸ್ಥಳ ಯಾವುದು ಅಂತ ಪ್ರಶ್ನೆ ಕೇಳಿದರೆ, ಸೊ ಈ ಎಲ್ಲರಿಗೂ ಏನಿದೆ, ತಾರಾಪುರ್ ಎಲ್ಲಿದೆ, ಕೈಗಾ ಎಲ್ಲಿದೆ, ರಾಜಸ್ಥಾನದಾಗ ಯಾವ್ದಿದೆ, ಕುಡನ್ಕುಲಂದ ಎಲ್ಲಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಅವ್ರು ಏನ್ ಕೇಳಿದಾರೆ ಅಂದ್ರೆ ಉತ್ಪಾದನಾ ಸಾಮರ್ಥ್ಯದಲ್ಲಿ ಯಾವುದು ದೊಡ್ಡದು ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4ನೇ ಆಪ್ಷನ್ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಸೊ ನಾವು ಯಾವಾಗ ಕವರ್ ಮಾಡಿದೀನಿ ಅಂತಕ್ಕಂಥ ತೋರಿಸ್ತಾ ಇದೆ ನೋಡ್ರಿ. ಏಪ್ರಿಲ್ ಮಂತ್ ಮ್ಯಾಗಝಿನ್ ಪಾರ್ಟ್ 1 ಅನ್ನ ತೆಗೆದು ನೋಡಿ 2023. ಅಲ್ಲಿ ಎಲ್ಲವನ್ನ ಕೊಟ್ಟಿದ್ದೀನಿ. ಭಾರತದಲ್ಲಿ ಪ್ರಮುಖ ಅಣು ಸ್ಥಾವರಗಳು ಕೊಟ್ಟಿದ್ದೀನಿ. ಕೈಗಾ, ತಾರಾಪುರ್, ಕಲ್ಪಕಂ, ಕುಡನ್ಕುಲಂ, ಕಕ್ರಾಪಾರ್, ನರೋರ, ರಾಣಥಂಬರ. ಲಾಸ್ಟಿಗೆ 2 ಪಾಯಿಂಟ್ ಕೊಟ್ಟಿದ್ದೀವಿ. ಕಾಣಿಸ್ತಾ ಇದೆ ಇಲ್ಲಿ ಭಾರತದ ಅತಿ ದೊಡ್ಡ ಅಣು ಸ್ಥಾವರ ಕುದನ್ಕುಲಂ ಕಾಣಿಸ್ತಾ ಇದೆ. ಇದೇ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಇನ್ನು ಭಾರತದಲ್ಲಿ ಮೊದಲ ಅಣು ಸ್ಥಾವರ ತಾರಾಪುರ್, ಇದು ಕೇಳಿಲ್ಲ ಬಟ್ ಇದು ಕೇಳಿದ್ದಾರೆ. ಅರ್ಥ ಆಯ್ತು? ಇದಕ್ಕೂ ಕೂಡ ಏನಾಗಿದೆ ಅಂದ್ರೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡ್ರಿ ನೆಕ್ಸ್ಟ್ ಪ್ರಶ್ನೆ, ಭಾರತ ಸಂವಿಧಾನದ ರಚನಾ ಸಭೆಯಲ್ಲಿ ಮಹಿಳೆಯರ ಸಂಖ್ಯೆ ಎಷ್ಟು? ನೀವು IC ಓದ್ರಿಂದನೂ ಕೂಡ ಗೊತ್ತಾಗುತ್ತೆ. ಬಟ್ ಇದು ನಾನು ಕರೆಂಟ್ ಅಫೇರ್ಸ್ ಮಾಡಿದಾಗೂ ಕೂಡ ಕವರ್ ಮಾಡಿದ್ದೀನಿ. ಸೊ ಯಾವಾಗ ಮಾಡಿದೀನಿ ಅಂತಕ್ಕಂಥದ್ದು, ಯಾವ ಒಂದು ಸಂದರ್ಭದಲ್ಲಿ ಮಾಡಿದೀನಿ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಅರ್ಥ? ನ್ಯೂಸ್ ಕಾಂಟೆಕ್ಸ್ಟ್ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ 15. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನವೆಂಬರ್ ಮಂತ್ ಮ್ಯಾಗಝಿನ್ ಪಾರ್ಟ್ ತೆಗೆದು ನೋಡಿ 2023ನೇ ಸಾಲಿಂದು ಸಂವಿಧಾನ ದಿನ ನವೆಂಬರ್ 26 ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಾನು ನಿಮ್ಗೆ ಎಲ್ಲವನ್ನೂ ಹೇಳಿದೀನಿ. ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಎಷ್ಟು ಜನ ಇದ್ದಾರೆ, ಯಾವಾಗ ಅಂಗೀಕರಿಸಲ್ಪಟ್ಟಿತ್ತು, ಯಾವಾಗ ಜಾರಿಗೆ ಬಂತು, ಎಷ್ಟು ವೆಚ್ಚ ಆಯ್ತು, ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲ ಕವರ್ ಮಾಡಿದೀನಿ. ಇಲ್ಲಿ ಕಾಣಿಸ್ತಾ ಇದನ್ನ ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಒಟ್ಟು 15 ಜನ ಮಹಿಳೆಯರಿದ್ದರು. ಕಾಣಿಸ್ತಾ ಇದನ್ನ. ಇದಕ್ಕೂ ಕೂಡ ಏನಾಗಿದೆ ಅಂದ್ರೆ 100% ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರಲಾಯಿತು? ನೋಡ್ರಿ ಈ ಪ್ರಶ್ನೆ ನಿಮಗೆ ನಾನ್ HKದಲ್ಲಿ ಕೂಡ ಕೇಳಿದರೆ, ಆಮೇಲೆ HKದಲ್ಲೂ ಕೂಡ ಕೇಳಿದರೆ. ಸೊ HKದಲ್ಲಿ ಎಲ್ಲಿ ಯಾವ ತರ ಕೇಳಿದರೆ, ನಾನ್ HKದಲ್ಲಿ ಯಾವ ತರ ಕೇಳಿದರೆ ಅಂತಕ್ಕಂಥ ನಿಮಗೆ ತೋರಿಸ್ತೀನಿ. ಇದು ಪ್ರಶ್ನೆ ಬಂದಿರತಕ್ಕಂಥದ್ದು ನಾನ್ HK CTA ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2ನೇ ಆಪ್ಷನ್ 52ನೇ ತಿದ್ದುಪಡಿ. ಅರ್ಥ ಆಯ್ತಾ? ನಿಮ್ PC ಯಲ್ಲೂ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದ್ರು. ಇದು ಅರ್ಥ ಆಯ್ತಾ? PCನೋ PSI ದಲ್ಲಿ ಕೂಡ ಕೇಳಿದ್ರು. ಇಲ್ಲಿ ಕಾಣಿಸ್ತಾ ಇದೆನಾ, ಫಾರ್ ದ ಪ್ರೂಫ್ ಮೇ ಮಂತ್ ಪಾರ್ಟ್ 2 ಮ್ಯಾಗಝಿನ್ 2023.
ರಾಷ್ಟ್ರೀಯ ಭಯೋತ್ಪಾದನಾ ದಿನ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರ ಬಗ್ಗೆ ಇಂಪಾರ್ಟೆಂಟ್ ಸಾಧನೆ ಬಗ್ಗೆ ಮಾತಾಡುವಾಗ ನಾನು ಹೇಳಿದ್ದೀನಿ. ರಾಜೀವ್ ಗಾಂಧಿ ಅವರ ಪ್ರಮುಖ ಕಾರ್ಯಗಳು ಇಲ್ಲಿ ನೋಡಿ. 1986 ರಾಷ್ಟ್ರೀಯ ಶಿಕ್ಷಣ ನೀತಿ, 52ನೇ ತಿದ್ದುಪಡಿ 1985ರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ತಂದರು. ಅರ್ಥ ಇದರಲ್ಲಿ ಕವರ್ ಆಗಿದೆ. 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು 61ನೇ ತಿದ್ದುಪಡಿ ಬಗ್ಗೆನೂ ಕೂಡ ನಾನು ಹೇಳಿದ್ದೀನಿ ನಿಮಗೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದಾರೆ ನೋಡಿ. ಕೆಳಗಿನ ಯಾವ ಅನುಚ್ಛೇದವು ಏಕರೂಪ ನಾಗರಿಕತೆ ಸಂಹಿತೆ ಅನುಷ್ಠಾನ ಕುರಿತು ತಿಳಿಸುತ್ತದೆ? ಐಸಿ ಓದೋದ್ರಿಂದನೂ ಕೂಡ ಗೊತ್ತಾಗುತ್ತೆ, ಬಟ್ ಕರೆಂಟ್ ಅಫೇರ್ಸ್ ಅಲ್ಲೂ ಕೂಡ ನಾವು ಕವರ್ ಮಾಡಿದೀವಿ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2ನೇ ಆಪ್ಷನ್ 44ನೇ ಅನುಚ್ಛೇದ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಅದರ ಅರ್ಥ ಏನಂದ್ರೆ ಎಲ್ಲಿವರೆಗೆ ನೀವು GS ಅನ್ನ ಸ್ಟ್ಯಾಂಡ್ ಆಗಲ್ಲ ಅಲ್ಲಿವರೆಗೆ ನಿಮ್ ಕರೆಂಟ್ ಅಫೇರ್ಸ್ ಅರ್ಥ ಆಗಲ್ಲ ಅಂತ ಅರ್ಥ. ಕರೆಂಟ್ ಅಫೇರ್ಸ್ ಓದ್ಬೇಕಂದ್ರೆ ನೀವು ಎಲ್ಲಾ GS ಅನ್ನ ಸ್ಟ್ಯಾಂಡ್ ಆಗಬೇಕು. ಐಸಿ ಓದಬೇಕು, ಜಿಯೋಗ್ರಫಿ ಓದಬೇಕು, ಇವೆಲ್ಲಾನು ಓದಾಗ ಬಿಕಾಸ್ ಅವು ನ್ಯೂಸ್ ಬಂದಾಗ ಆ ನ್ಯೂಸ್ ಬಂದಾಗ ಅವುಗಳನ್ನ ಕನೆಕ್ಟ್ ಮಾಡ್ಬಿಡ್ಬೇಕು ಅವಾಗ. ಅಥವಾ ಇದು ಓದುವ ವೇ. ಎಲ್ಲ ಒಂದು ಹೈಯರ್ ಪೋಸ್ಟ್ಗಳಿಗೆ ಓದೋರೆಲ್ಲ ಇದೇ ತರ ಓದ್ತಿರ್ತಾರ. ಏನಂದ್ರೆ ಕರೆಂಟ್ ಅಫೇರ್ಸ್ ಅನ್ನ ನಮ್ಮ ಸ್ಟ್ಯಾಟಿಕ್ ಕವರ್ ಮಾಡಿ ಯಾವ ತರ ಅದನ್ನ ತಗೊಂಡೋಗ್ತೀವಿ ಎರಡು ಒಟ್ಟಿಗೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಯಾವಾಗ ಕವರ್ ಮಾಡಿದೇವೆ ಅಂದ್ರೆ ಪ್ರೂಫ್ ಬೇಕಂದ್ರೆ ಮಾರ್ಚ್ ಮಂತ್ ಮ್ಯಾಗಜಿನ್ ಪಾರ್ಟ್ 2022 ಯಾವ ಸಂದರ್ಭದಲ್ಲಿ ಅಂದ್ರೆ ಉತ್ತರಾಖಂಡದಲ್ಲಿ ನಾಗರಿಕ ಸಂಹಿತೆ. ಉತ್ತರಾಖಂಡ ಏನ್ ಮಾಡ್ತಾ ಇದೆ ಅಂದ್ರೆ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರ್ತಾ ಇತ್ತು. ಆ ಸಂದರ್ಭದಲ್ಲಿ ದೇಶದಲ್ಲಿ ಇದೆಲ್ಲ ನ್ಯೂಸ್ ಅಲ್ಲಿ ಇತ್ತು ಮಾರ್ಚ್ ಮಂತ್ ಅಲ್ಲಿ. ಅವಾಗ ನಾನು ಕವರ್ ಮಾಡಿದ್ದೀನಿ, ಕಾಣಿಸ್ತಾ ಇದನ್ನ ಏನಿದು ಸಮಾನ ನಾಗರಿಕ ಸಂಹಿತೆ ಅಂದ್ರೆ ಏನು, ತದನಂತರದಲ್ಲಿ ಅದರ ಅರ್ಥ ಕೊಟ್ಟಿದ್ದೀನಿ. ಆಮೇಲೆ ಇಲ್ಲಿ ವಿಧಿ 44 ಭಾರತ ಭೂ ಪ್ರದೇಶದಂತ ಎಲ್ಲಾ ನಾಗರಿಕ ಅನ್ವಯವಾಗುತ್ತೆ ಏಕರೂಪ ನಾಗರಿಕ ಸಂಹಿತೆ ಸ್ಥಾಪಿಸಲು ಸರ್ಕಾರ ಪ್ರಯತ್ನಿಸಬೇಕೆಂದು ತಿಳಿಸುತ್ತದೆ. ಸಿಂಪ್ಲಿಫೈಡ್ ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಕೆಳಗಿನಲ್ಲಿ ಯಾವ ರಾಜ್ಯವು ಅನುಚ್ಛೇದ 371 ಮತ್ತು ಅದರ ಉಪನಿಧಿ ಅಡಿಯಲ್ಲಿ ಒಂದು ವಿಶೇಷ ಪ್ರಾವಧಾನಗಳನ್ನ ಪಡೆದಿರುವುದಿಲ್ಲ ಅಂತ ಪ್ರಶ್ನೆ ಕೇಳಿದರೆ. ಸೊ ಇದು ನಿಮ್ಗೆ ಐಸಿ ಅನಿಸುತ್ತೆ, ಬಟ್ ಇಟ್ ಇಸ್ ಕರೆಂಟ್ ಅಫೇರ್ಸ್ ಲಿಂಕ್ಡ್ ಪ್ರಶ್ನೆ. ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ತಮಿಳುನಾಡು ಇಸ್ ದ ರೈಟ್ ಆನ್ಸರ್. ತಮಿಳುನಾಡಿಗೆ ಸಂಬಂಧಪಟ್ಟಿಲ್ಲ. ಯಾವಾಗ ಕವರ್ ಮಾಡಿದ್ದೀನಿ ನ್ಯೂಸ್ ಕಾಂಟೆಕ್ಸ್ಟ್ ಇಂಪಾರ್ಟೆಂಟು. ಸೆಪ್ಟೆಂಬರ್ ಮಂತ್ ಮ್ಯಾಗಜಿನ್ ಪಾರ್ಟ್ ತೆಗೆದು ನೋಡಿ 2023 ಪಾರ್ಟ್ 1 ಪಾರ್ಟ್ 2 ಎರಡು ಒಟ್ಟಿಗೆ ಕೊಟ್ಟಿದ್ದೀವಿ. ಕಲ್ಯಾಣ ಕರ್ನಾಟಕ ಉತ್ಸವ ದಿನ ಸಂದರ್ಭದಲ್ಲಿ ಅರ್ಥ ಆಯ್ತಾ, ಕಲ್ಯಾಣ ಕರ್ನಾಟಕ 371J ಏನ್ ಸಂಬಂಧಪಟ್ಟಿದೆ ಆ ಸಂದರ್ಭದಲ್ಲಿ ಎಲ್ಲವನ್ನ ಹೇಳಿದೆ ನಿಮಗೆ. ಅರ್ಥ ಆಯ್ತಾ? ಇದ್ರ ಬಗ್ಗೆ ಇಲ್ಲಿ ನೋಡಲಿ ವಿಧಿ 370 BCDEFGH ಎಲ್ಲಕ್ರ ಬಗ್ಗೆ ಕವರ್ ಮಾಡಿದೀನಿ. ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ತಮಿಳ್ನಾಡು ಎಲ್ಲಿಯಾದ್ರೂ ಕಾಣಿಸ್ತಾ ಇದೆನಾ? ಎಲ್ಲಿ ಕಾಣಿಸಲ್ಲ ತಮಿಳ್ನಾಡು. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ ನೋಡಿ. ಭಾರತದಲ್ಲಿ ಚುನಾವಣಾ ಆಯೋಗವನ್ನು ಯಾವಾಗ ಸ್ಥಾಪಿಸಲಾಯಿತು? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಿಂಪಲ್ ಇದೆ. ಸೊ ಜನವರಿ 25, 1950. ಸೊ ಇದನ್ನ ಯಾವಾಗ ಕವರ್ ಮಾಡಿದೀವಿ ಅಂದ್ರೆ ನ್ಯಾಷನಲ್ ವೋಟರ್ಸ್ ಡೇ. ಅದಾಯ್ತಾ? ನ್ಯಾಷನಲ್ ವೋಟರ್ಸ್ ಡೇ ಅನ್ನ ನಾವು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? ಜನವರಿ 25ರಂದು ಸೆಲೆಬ್ರೇಟ್ ಮಾಡ್ತೀವಿ. ಅಂದ್ರೆ ಜನವರಿ ತಿಂಗಳಲ್ಲಿ ಕವರ್ ಮಾಡಿದೀವಿ ಅಂತ ಅರ್ಥ. ಕಾಣಿಸ್ತಾ ಇದನ್ನ ಜನವರಿ ಮಂತ್ ಮ್ಯಾಗಜಿನ್ ಪಾರ್ಟ್ 2023 ಅಂತ ತೆಗೆದು ನೋಡಿ. ಕೇಂದ್ರ ಚುನಾವಣಾ ಆಯೋಗ ಸಂದರ್ಭದಲ್ಲಿ ನಿಮ್ಗೆ ಹೇಳಿದ್ದೆ ಸ್ಥಾಪನೆ 1950 ಜನವರಿ 25. ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು. ಈ ಸಂವಿಧಾನವಾಗಿ ಜನವರಿ 25 ರಾಷ್ಟ್ರೀಯ ಮತದಾರ ದಿನವನ್ನು ಆಚರಣೆ ಮಾಡ್ತೀವಿ ಅಂತಾನು ಕೂಡ ಹೇಳಿದ್ದೆ. 100% ಎಕ್ಸಾಮ್ ಅಲ್ಲಿ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ. ಭಾರತ ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಭಾಷೆಗಳ ಕುರಿತು ವಿವರಣೆ ನೀಡಲಾಗಿದೆ? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 8ನೇ ಅನುಸೂಚಿಗೆ ಸರಿಯಾಗಿರ್ತಕ್ಕಂಥ ಉತ್ತರ. ಇದು ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥ ತೋರಿಸ್ತಾ ಇದೆ ನೋಡಿ. ಏಪ್ರಿಲ್ 1, 2022 ಕವರ್ ಮಾಡಿದೀವಿ. ಆಮೇಲೆ ಫೆಬ್ರವರಿ ಮಂತ್ ಮ್ಯಾಗಜಿನ್ ಪಾರ್ಟ್ 1 ಪಾರ್ಟ್ 2 2023 ಕವರ್ ಮಾಡಿದೀವಿ. ಅಧಿಕೃತ ಭಾಷಾ ಸಮಿತಿ ಭಾಷಾ ದಿನ ಅರ್ಥ ಆಯ್ತಾ ಫೆಬ್ರವರಿದಲ್ಲಿ ಕವರ್ ಮಾಡಿರ್ತೀವಿ. ಅದಕ್ಕೆ ನಾವು ಮೋಸ್ಟ್ ಪ್ರೊಬೆಬಲಿ ಇಲ್ಲಿ ಕಾಣಿಸ್ತಾ ಇದನ್ನ 8ನೇ ಅನುಸೂಚಿ 2022 ಭಾಷೆಗಳಿಗೆ ಸಂಬಂಧಪಟ್ಟಿದೆ. ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದ ಭಾಷೆಗಳ ಬಗ್ಗೆ ಕೊಟ್ಟಿದ್ದೀವಿ. 8ನೇ ಅನುಸೂಚಿಯಲ್ಲಿ ಇರ್ತಕ್ಕಂಥ ಭಾಷೆಗಳ ಬಗ್ಗೆ ಕೊಟ್ಟಿದ್ದೀವಿ. ನಾನು ನಿಮ್ಗೆ ನ್ಯೂಸ್ ಸ್ನಿಪ್ಪೆಟ್ ಅಟ್ಟೆ ಹಾಕಿದ್ದೀನಿ. ಅರ್ಥ ಎಲ್ಲದರ ಬಗ್ಗೆ ನಾವು ಕವರ್ ಮಾಡಿದೀವಿ. ಇದಕ್ಕೂ ಕೂಡ ಏನಾಗಿದೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ. ಕೆಳಗಿನಗಳಲ್ಲಿ ಹುದ್ದೆಗಳಲ್ಲಿ ಯಾವುದು ಸಂವಿಧಾನಿಕ ಹುದ್ದೆಯಲ್ಲ? ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2ನೇ ಆಪ್ಷನ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಸೊ ಇದು ನಿಮಗೆ ಏನಾಗುತ್ತೆ ಅಂದ್ರೆ ಇದು ಒಂದು ಐಸಿಯಲ್ಲಿ ಇರ್ತಕ್ಕಂಥದ್ದು, ಬಟ್ ಇಟ್ ಇಸ್ ಒನ್ ಆಫ್ ದಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ ತೋರಿಸ್ತಾ ಇದೆ ನಿಮಗೆ. ಡಿಸೆಂಬರ್ ಮಂತ್ ಮ್ಯಾಗಜಿನ್ ಪಾರ್ಟ್ 1 ಅನ್ನ ತೆಗೆದು ನೋಡಿ. ಡಿಸೆಂಬರ್ 2023 ನಾವು ಇನ್ನೂ ಕೊಟ್ಟಿಲ್ಲ ನಿಮಗೆ. ಅರ್ಥ ಆಯ್ತಾ? ಡಿಸೆಂಬರ್ 2023 ಕೊಟ್ಟಿಲ್ಲ, ಜನವರಿದು ಕೊಟ್ಟಿಲ್ಲ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕಾಣಿಸ್ತಾ ಇದನ್ನ ಇಲ್ಲಿ ನೋಡಿ. ನಿಮಗೆ ಸ್ಪಷ್ಟತೆಯನ್ನು ಕೊಟ್ಟಿದ್ದೀವಿ. ಭಾರತ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1993 ನಿಬಂಧನೆಗಳ ಪ್ರಕಾರ ಅಕ್ಟೋಬರ್ 12, 1999 ಸ್ಥಾಪಿಸಲಾಯಿತು. ಸ್ವತಂತ್ರ ಶಾಸನಬದ್ಧ ಸಂಸ್ಥೆಯಾಗಿದೆ. ಕಾಣಿಸ್ತಾ ಇದನ್ನ ಶಾಸನಬದ್ಧ ಸಂಸ್ಥೆ ಅಂದ್ರೆ ಇಟ್ ಇಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಅರ್ಥ. ಇದರಲ್ಲಿ ಕೂಡ ಏನಾಗಿದೆ ಅಂದ್ರೆ 100% ಹೆಲ್ಪ್ ಆಗಿದೆ. ಇದಲ್ಲದೆ ಆಗಸ್ಟ್ ಮಂತ್ ಪಾರ್ಟ್ 2 ಮ್ಯಾಗಜಿನ್ 2023 ತೆಗೆದು ನೋಡಿ. ಅದರಲ್ಲಿ ಸಂವಿಧಾನಾತ್ಮಕ ಹುದ್ದೆಗಳು ಕೊಟ್ಟಿದ್ದೀವಿ.
ಕೇಂದ್ರ ಚುನಾವಣಾ ಆಯೋಗ ಕವರ್ ಆಗಿದೆ. ಕೇಂದ್ರ ಎಲ್ಲೆಲ್ಲಿ ಯಾವ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನಿಮಗೆ ಆಪ್ಷನ್ ಅಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಕೊಟ್ಟಿದ್ದಾರೆ, ತದನಂತರದಲ್ಲಿ ಅಟಾರ್ನಿ ಜನರಲ್ ಕೊಟ್ಟಿದ್ದಾರೆ, ಇನ್ನು ತದನಂತರದಲ್ಲಿ ಪ್ರಧಾನಮಂತ್ರಿ ಕೊಟ್ಟಿದ್ದಾರೆ. ನಾವು ಯಾವ ಕೊಟ್ಟಿದ್ದೇವೆ ಇಲ್ಲಿ? ಕೇಂದ್ರ ಚುನಾವಣಾ ಆಯೋಗ ಕೊಟ್ಟಿದ್ದೀವಿ. ಕೇಂದ್ರ ಲೋಕಸಭಾ ಆಯೋಗ, ಅಟಾರ್ನಿ ಜನರಲ್ ಕಾಣಿಸ್ತಿದಿನ, ಇದು ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ಈ ಕೆಳಗಿನ ಯಾವ ಹೇಳಿಕೆ ಭಾರತ ಸಂವಿಧಾನದ 100ನೇ ತಿದ್ದುಪಡಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ನೀವು ಕಂಟಿನ್ಯೂಸ್ ನಮ್ಮ ಚಾನಲ್ ಅನ್ನು ನೀವು ಫಾಲೋ ಮಾಡ್ತಾ ಇದ್ರೆ ಅರ್ಥ ಆಯ್ತಾ, ನಿಮಗೆ ನಾನು ಇದು ಕವರ್ ಮಾಡಿದೀನಿ. ಬಟ್ ನಾನು ಎಲ್ಲೆಲ್ಲ ಬೇರೆ 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 ಕಡೆ ಇದೆ, ಒಂದೇ ಮ್ಯಾಗಝಿನ್ ಇಲ್ಲ, ಬೇರೆ ಬೇರೆ ಮ್ಯಾಗಝಿನ್ ಅಲ್ಲಿ ಇದಾವೆ ಅನ್ನೋ ಉದ್ದೇಶದಿಂದಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಅನುಚ್ಛೇದ 370 ಬಗ್ಗೆ ನಾನು ಹೇಳಿದ್ದೀನಿ, ರೀಸೆಂಟ್ ಆಗಿ ಹೇಳಿದ್ದೀನಿ. ಯಾವಾಗ ಹೇಳಿದ್ದೀನಿ ಅಂದ್ರೆ 370 ವಿಧಿ ಇದು ಸಂವಿಧಾನಾತ್ಮಕವಾಗಿದೆ ಅಂತ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದಾಗ ಇದು ಹೇಳಿದ್ದೀನಿ, ಮತ್ತು ಹೆಡ್ಡಿಂಗ್ ಅಲ್ಲಿ ಈ ಪ್ರಶ್ನೆಯನ್ನು ಕವರ್ ಮಾಡಿದ್ದೀನಿ. ತದನಂತರದಲ್ಲಿ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ 99 ಇದ್ರ ಬಗ್ಗೆನೂ ಕೂಡ ಕವರ್ ಮಾಡಿದ್ದೀನಿ, ನಾ ಮ್ಯಾಗಝಿನ್ ತೆಗೆದು ನೋಡಿ. ತದನಂತರದಲ್ಲಿ 10% ರಿಸರ್ವೇಷನ್ ಇದ್ರ ಬಗ್ಗೆನೂ ಕೂಡ ಕವರ್ ಮಾಡಿದ್ದೀನಿ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2ನೇ ಆಪ್ಷನ್, ಉಳಿದಿದ್ದು ಒಂದೇ. ಅಂದ್ರೆ ನಮ್ಮ ಮ್ಯಾಗಝಿನ್ ಅನ್ನು ಓದೋ ಮುಖಾಂತರ ಎಲಿಮಿನೇಷನ್ ಮಾಡೋ ಮುಖಾಂತರ ಇದಕ್ಕೆ ನೀವು ತಲುಪಬಹುದು. 100% ಹೆಲ್ಪ್ ಆಗಿದೆ ಅಂದ್ರೂ ಕೂಡ 80 to 90% ಹೆಲ್ಪ್ ಆಗಿದೆ. ಅರ್ಥ ಆಯ್ತಾ? ಡೈರೆಕ್ಟ್ ಆಗಿ ಹೆಲ್ಪ್ ಆಗಿಲ್ಲ. ಇನ್ನು ಕೆಳಗಿನಗಳಲ್ಲಿ ಯಾವುದು ಒಂದು ಸರಿ ಇಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡ್ರಿ, ಈ ಆಪ್ಷನ್ಗೆ 2ನೇ ಆಪ್ಷನ್ ಅರಮನೆ ಸತ್ಯಾಗ್ರಹ ಬೆಂಗಳೂರು, ಇದಕ್ಕೆ ನನಗೆ KPSC ಗ್ರೇಸ್ ಕೊಡಬಹುದು ಅಂತ ಅನಿಸುತ್ತೆ. ಅರ್ಥ ಆಯ್ತಾ? ನೋಡೋಣ ಕೀ ಆನ್ಸರ್ ಬಂದ ಮೇಲೆ. ಬಟ್ ನಾವು ಇಲ್ಲಿವರೆಗೆ ನಾನು ಕವರ್ ಮಾಡಿದ್ದು ಇದು ಅಂತ ಹೇಳ್ತೀನಿ. ಯಾವಾಗ ಕವರ್ ಮಾಡಿದ್ದೀನಿ ಅಂತಕ್ಕಂಥದ್ದು ನೋಡಿ, ನಿಮಗೆ ನವೆಂಬರ್ ಮಂತ್ ಅಲ್ಲಿ ಯಾವಾಗ ಒಂದು ರಾಜ್ಯೋತ್ಸವ ದಿನ, ಕರ್ನಾಟಕ ರಾಜ್ಯೋತ್ಸವ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಸೊ ಆ ಸಂದರ್ಭದಲ್ಲಿ ನಿಮಗೆ ಇಂಪಾರ್ಟೆಂಟ್ ಕರ್ನಾಟಕ ಹಿಸ್ಟ್ರಿ ಬಗ್ಗೆ ಎಲ್ಲವನ್ನ ಕೊಟ್ಟಿದ್ದೀನಿ ನಾನು. ಇಲ್ಲಿ 2 ಸ್ನಿಪೆಟ್ ಅನ್ನು ತೋರಿಸ್ತೀನಿ. ಈಸೂರು ದುರಂತ 1942, ಮೈಸೂರು ಚಲೋ ಅಥವಾ ಅರಮನೆ ಚಲೋ ಚಳವಳಿ ಕಾಣಿಸ್ತಾ ಇದೆನಾ? ಮೈಸೂರು ಚಲೋ ಅಥವಾ ಅರಮನೆ ಚಳವಳಿ ಅವ್ರು ಏನ್ ಕೊಟ್ಟಿದ್ದಾರೆ? ಬೆಂಗಳೂರು ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಆಗಿ ಎಲಿಮಿನೇಷನ್ ಮುಖಾಂತರ ಆನ್ಸರ್ ತಲುಪಬಹುದು. 100% ಏನಾಗಿದೆ ಹೆಲ್ಪ್ ಆಗಿದೆ. ಇನ್ನು ತದನಂತರದಲ್ಲಿ ಉಪ್ಪಿನ ಸತ್ಯಾಗ್ರಹ ಅಂಕೋಲಾ, ಬೇಕಾದ್ರೆ ನಿಮಗೆ ಮಾರ್ಚ್ ಮಂತ್ ಪಾರ್ಟ್ 2 ಮ್ಯಾಗಝಿನ್ 2023 ತೆಗೆದು ನೋಡಿ, ಯಾವಾಗ ನ್ಯೂಸ್ ಅಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಹೇಳಿನಿ, ಅಂಕೋಲಾ ಉಪ್ಪಿನ ಸತ್ಯಾಗ್ರಹ 1930 ಅಂತಕ್ಕಂಥದ್ದು. ಸೊ ಇದಕ್ಕೂ ಕೂಡ ಏನಾಗಿದೆ 100% ಈ ಪ್ರಶ್ನೆಗೆ ಅರ್ಥ ಆಯ್ತಾ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡಿ, 3ನೇ ಬೌದ್ಧ ಧರ್ಮ ಸಮ್ಮೇಳನ ಎಲ್ಲಿ ನಡೆದಿತ್ತು ಅಂತ ಪ್ರಶ್ನೆ ಕೇಳಿದರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪಾಟಲಿಪುತ್ರ ಇಸ್ ದ ರೈಟ್ ಆನ್ಸರ್. ಇದು ನಿಮಗೆ ಒಂದು ತರ ಏನ್ ಅನ್ಸುತ್ತೆ, ಇದು ಇದರಲ್ಲಿ ಬಂದಿರಬಹುದು, ಇದರಲ್ಲಿ ಒಂದು ಇತಿಹಾಸ ಪ್ರಶ್ನೆ ಅಂತ ಅನ್ಸುತ್ತೆ. ಬಟ್ ನೋಡಿ ಯಾವಾಗ ಕವರ್ ಮಾಡಿದೆ ಅಂದ್ರೆ ಏಪ್ರಿಲ್ ಮಂತ್ ಪಾರ್ಟ್ 1 ಮ್ಯಾಗಝಿನ್ 2023 ತೆಗೆದು ನೋಡಿ, ಬೌದ್ಧ ಧರ್ಮ ಸಮ್ಮೇಳನಗಳು ಅಂತ ಎಲ್ಲ ನಡೆದಿದೆ. ಪಾಟ್ಲಿಪುತ್ರ, ಮೊಗಲಿಪುತ್ರ, ಟಿಸು, ಅಶೋಕ, ಇದು ಕೊಟ್ಟಿರ್ತಕ್ಕಂಥ ಇಶ್ಯೂ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು. ಅರ್ಥ ಆಯ್ತಾ? ಇನ್ನು ಸುಮಾರು ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ, ನಾವು PDF ಫಾರ್ಮ್ಯಾಟ್ ಅಲ್ಲಿ ಮ್ಯಾಗಝಿನ್ಸ್ ಗಳನ್ನ ನಿಮಗೆ ಕೊಡೋದ್ರಿಂದ ಸುಮಾರು ಚಾನಲ್ದವ್ರು ಇದನ್ನ ಕಾಪಿ ಮಾಡ್ಕೊಂಡು ನೋಡಿ ನಂದೇ ಬಂದಿದೆ ಪ್ರಶ್ನೆ, ಇದನ್ನ ನಾವು ಕವರ್ ಮಾಡಿದೀವಿ ಅಂತಕ್ಕಂಥ ಹೇಳ್ತಾ ಇದೆ. ಸೊ ವೀಕ್ಷಕರಾದ ನೀವು ಕರೆಕ್ಟ್ ಆಗಿ ನಮ್ಮ ಡೈಲಿ ಕ್ಲಾಸ್ ಅನ್ನ ನೋಡಿ, ಸೊ ಅದನ್ನ ನೀವು ಬರ್ಕೊಳ್ರಿ ಅಥವಾ ನಮ್ಮ ಮ್ಯಾಗಝಿನ್ ಅನ್ನ ತಗೊಳ್ಳಿ, ನೀವು ಅದನ್ನ ಡಿಸ್ಟಿಂಕ್ಷನ್ ಮಾಡಬೇಕು. ಅರ್ಥ ಆಯ್ತಾ? ಕೆಲವರು ಏನ್ ಮಾಡ್ತಾ ಇದಾರೆ, ತಗೊಳ್ಳೋದು ಕಾಪಿ ಮಾಡೋದು ನೋಡಿ ನಾನು ಕವರ್ ಮಾಡಿದೀವಿ, ನಾವು ವಿಡಿಯೋನು ಮಾಡೋದಿಲ್ಲ, ಏನು ಇಲ್ಲ, ಬರೀ ಮ್ಯಾಗಝಿನ್ ಅನ್ನ ತೋರಿಸ್ಬಿಡ್ತಿರ್ತಾರೆ. ಸೊ ಅಂತವ್ರು ಇವೆಲ್ಲ ನಾನು ವಿಡಿಯೋದಲ್ಲಿ ಕೂಡ ಮಾಡಿದೀನಿ. ಅರ್ಥ ಆಯ್ತಾ? ಮ್ಯಾಗಝಿನ್ ತೋರಿಸ್ತಾ ಇದ್ದೇನೆ ಅಂದ್ರೆ ವಿಡಿಯೋದಲ್ಲಿ ಮಾಡಿಲ್ಲ ಅಂತ ಅರ್ಥ ಅಲ್ಲ, ನಾನು ವಿಡಿಯೋದಲ್ಲಿ ಕೂಡ ಮಾಡಿದೀನಿ, ಮ್ಯಾಗಝಿನ್ ಅಲ್ಲಿ ಕೂಡ ಕವರ್ ಮಾಡಿದೀನಿ. ನೀವು ಏನ್ ಮಾಡಬೇಕು, ಅದನ್ನ ಡಿಸ್ಟಿಂಗ್ವಿಶ್ ಮಾಡಬೇಕು. ನಾವು ಎಲ್ಲವನ್ನ ನಿಮಗೆ ಟ್ರಾನ್ಸ್ಪರೆಂಟ್ ಆಗಿ ಡೈಲಿ ಕೊಡ್ತಾ ಇದೀವಿ, ಮ್ಯಾಗಝಿನ್ಸ್ಗಳು ಕೂಡ ತಮ್ಮ ಹತ್ರ ಇದಾವೆ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಕೆಳಗಿನಲ್ಲಿ ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆ ಕೇಳಿದರೆ. ಸೊ ಇದನ್ನ ನಾನು ನಿಮಗೆ ಯಾವಾಗ ಕವರ್ ಮಾಡಿದೀನಿ ಅಂತಕ್ಕಂಥದ್ದು ಕೂಡ ಹೇಳ್ತೀನಿ. ಎಂ ವಿಶ್ವೇಶ್ವರ ಬಗ್ಗೆ ಇಂಜಿನಿಯರ್ಸ್ ಡೇ ಬಗ್ಗೆ ನಾನು ಕವರ್ ಮಾಡಿದೀನಿ. ಇಂಜಿನಿಯರ್ ದಿನ ಯಾವಾಗಿತ್ತು ಅವಾಗ ಇದಕ್ಕೆ ಕವರ್ ಮಾಡಿದೀನಿ. ಪ್ಲಾನೆಡ್ ಎಕಾನಮಿ ಫಾರ್ ಇಂಡಿಯಾ. ಸೊ ಇದು ಗೊತ್ತಾಗಲಿಲ್ಲ ಅಂದ್ರೆ MK ಗಾಂಧಿ ಹುಟ್ಟು ಹಬ್ಬ ದಿನದಂದು ಹಿಂದ್ ಸ್ವರಾಜ್ B1 ಆಗಬೇಕು. ಅರ್ಥ ಆಯ್ತಾ? ಹಿಂದ್ ಸ್ವರಾಜ್ B1 ಇರೋದು ಆಪ್ಷನ್ ಒಂದೇ ಇದೆ. ಅರ್ಥ ಆಯ್ತಾ? ಅಂದ್ರೆ ಏನಾಗಬೇಕಂದ್ರೆ B ಇರಬೇಕು, ಸಾರಿ ಇಲ್ಲಿ ಒಂದೊಂದಲ್ಲಿ ಯಾವ್ದಿರಬೇಕು, 1B ಆಗಬೇಕು. ಸೊ 1B ಆಗಿರೋದು ಒಂದೇ ಆಪ್ಷನ್ ಇದೆ, ಮೊದಲನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಅರ್ಥ ಆಯ್ತಾ? ನೋಡಿ ಇದನ್ನು ಕೂಡ ಹೆಲ್ಪ್ ಆಗಿದೆ 100%. ಇದನ್ನ ಇಂಜಿನಿಯರ್ಸ್ ದಿನದ ಸಂದರ್ಭದಲ್ಲಿ ಕವರ್ ಮಾಡಿದ್ವಿ, ಇದನ್ನ ಗಾಂಧಿ ಜಯಂತಿ ಸಂದರ್ಭದಲ್ಲಿ ಕವರ್ ಮಾಡಿದ್ವಿ. ಬಟ್ ಇವೆರಡೂ ಕವರ್ ಮಾಡಿಲ್ಲ, ಬಟ್ ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಗಿದೆ. ಡೈರೆಕ್ಟ್ ಆಗಿ ನೀವು ಆನ್ಸರ್ ಬರ್ಬೋದು. 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಅಕ್ಟೋಬರ್ ಮಂತ್ ಮ್ಯಾಗಝಿನ್ ಪಾರ್ಟ್ 2023. ಇಲ್ಲಿ ಅಕ್ಟೋಬರ್ ನೋಡಿ ಒಂದು ಕನ್ಫ್ಯೂಸ್ ಆಗ್ತಾ ಇದೆ ಕೆಲವರಿಗೆ. ಅಕ್ಟೋಬರು, ಸೆಪ್ಟೆಂಬರು, ನವೆಂಬರ್ 2023 ಒಂದೇ ಭಾಗ ಇದೆ. ಪಾರ್ಟ್ 1 ಅಂಡ್ ಪಾರ್ಟ್ 2 ಒಂದರಲ್ಲೇ ಕೊಟ್ಟಿದೀವಿ ಅಂತಕ್ಕಂಥ ಮರಿಬೇಡಿ. ಅಕ್ಟೋಬರ್, ಸೆಪ್ಟೆಂಬರ್, ನವೆಂಬರ್. ಗಾಂಧೀಜಿಯವರ ಪ್ರಮುಖ ಕೃತಿಗಳು ಹಿಂದ್ ಸ್ವರಾಜ್ ಕಾಣಿಸ್ತಾ ಇದ್ರ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಂದ್ರೆ ಪಟ್ಟಿ 1 ಮತ್ತು ಪಟ್ಟಿ ಇದು ನಿಮಗೆ HK ದಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಅಂತ HK ದಲ್ಲಿ ಇಲ್ಲಿ ನೋಡಿ ಏನು ಕೇಳಿದಾರೆ, ಹೊಂದಿಸಿ ಬರೋದಕ್ಕೆ ಕೇಳಿದರೆ. ಸಂವಿಧಾನದ 52ನೇ ತಿದ್ದುಪಡಿ ನಿಮಗೆ ಈಗಾಗಲೇ ಹೇಳಿದೀನಿ, ಮತ್ತೆ ಇನ್ನೊಂದ್ಸಲನೂ ಕೂಡ ತೋರಿಸ್ತೀನಿ ನಿಮಗೆ.
ಇನ್ನು 86ನೇ ತಿದ್ದುಪಡಿಗಳ ಬಗ್ಗೆನೂ ಹೇಳಿದ್ದೀನಿ. ಇನ್ನು ಸಂವಿಧಾನದ 73ನೇ ತಿದ್ದುಪಡಿ, ಇವೆರಡೂ ಗೊತ್ತಿದ್ರೆ ಸಾಕು, ಆನ್ಸರ್ ಬರ್ಬೋದು. ಈ 73ನೇ ತಿದ್ದುಪಡಿ ಒಂದಾಗಬೇಕು, ಬಿ ಒಂದಾಗಬೇಕು, ಬಿ ಒಂದು ಇದೆ. ಆಮೇಲೆ ತದನಂತರದಲ್ಲಿ ಎ ಎಷ್ಟು ಅಂದರೆ 4 ಆಗಬೇಕು ಪಕ್ಷಾಂತರ ನಿಷೇಧಕ್ಕಾಗಿ. ಇದು ಬಿ1 ಎ4 ಡೈರೆಕ್ಟ್ ಆನ್ಸರ್. ಅದಾಯ್ತಾ, ಆನ್ಸರ್ಗೆ ಬಂದ್ಬಿಟ್ರಿ. ಮೊದಲನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಯಾವಾಗ ಕವರ್ ಮಾಡಿದೆ ಅಂತ ತೋರಿಸ್ತದೆ ನೋಡಿ. ಏಪ್ರಿಲ್ ಮಂತ್ ಪಾರ್ಟ್ 2 ಮ್ಯಾಗಜಿನ್ 2023 ತೆಗೆದು ನೋಡಿ. 73ನೇ ಸಂವಿಧಾನದ ತಿದ್ದುಪಡಿ ಬಗ್ಗೆ ಹೇಳಿದೀನಿ. ಎಷ್ಟನೇ ಭಾಗ, ಎಷ್ಟು ಸೂಚಿಗಳು, ಎಷ್ಟು ವಿಷಯಗಳು, ಆರ್ಟಿಕಲ್ ಎಲ್ಲಿಂದ ಎಲ್ಲಿವರೆಗೆ, ಮುನ್ಸಿಪಾಲಿಟಿ ಭಾಗ ಏನು, ಎಷ್ಟನೇ ವಿಧಿ, ಇಂಪಾರ್ಟೆಂಟ್ ಇರೋದು ಎಲ್ಲವನ್ನ ಕವರ್ ಮಾಡಿದೀನಿ. ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು. ಇದಲ್ಲದೆ ಮೇ ಮಂತ್ ಪಾರ್ಟ್ 2 ಮ್ಯಾಗಜಿನ್ ನಿಮಗೆ ಈಗಾಗಲೇ ಹೇಳಿದೀನಿ. ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ದಿನ ಮೇ 21 ತೆಗೆದು ನೋಡಿ. ರಾಜೀವ್ ಗಾಂಧಿ ಒಂದು ಸಂದರ್ಭದಲ್ಲಿ ನಾನು ಹೇಳಿದ್ದೆ 52ನೇ ತಿದ್ದುಪಡಿ ಅಂತಕ್ಕಂಥದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು. ಇದಕ್ಕೂ ಕೂಡ 100% ಏನಾಗಿದೆ, ಹೆಲ್ಪ್ ಆಗಿದೆ. ಇನ್ನು ಕೆಳಗಿನ ಯಾವ ಭೂಕಂಪದ ಅಲೆಗಳು ಭೂಕೇಂದ್ರದಲ್ಲಿ ಹೆಚ್ಚು ವಿನಾಶಕಾರಿಯಾಗಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಫಸ್ಟ್ ನಿಮಗೆ ತೋರಿಸ್ತೀನಿ ನಾನು ಯಾವಾಗ ಕವರ್ ಮಾಡಿದೀನಿ ಅಂತಕ್ಕಂಥದ್ದು. ಟರ್ಕಿ ಮತ್ತು ಸಿರಿಯಾದಲ್ಲಿ ಸಂಭವಿಸಿದ ಭೂಕಂಪ, ಟರ್ಕಿ ಮತ್ತು ಸಿರಿಯಾದಲ್ಲಿ ಏನು ಭೂಕಂಪ ಸಂಭವಿಸಿತ್ತು ಆ ಸಂದರ್ಭದಲ್ಲಿ ನಿಮಗೆ ಹೇಳಿದ್ದೆ ನಾನು ಆಪರೇಷನ್ ದೋಸ್ತಕ್ ಅಂತ ಕವರ್ ಮಾಡಿದೀನಿ. ಅದಲ್ಲದೆ ನಿಮಗೆ ಭೂಮಿ ಅಂತರಾಳದಲ್ಲಿ 3 ಪದರಗಳಿದಾವೆ, ಎಲ್ಲವನ್ನು ಹೇಳಿದ್ದೀನಿ. ಮ್ಯಾಂಟಲು, ಕೇಂದ್ರಗೋಳ, ಭೂಕಂಪದ ಅಲೆಗಳು, ಇಲ್ಲಿ ಕಾಣಿಸೋ ದ್ವಿತೀಯ ಅಲೆಗಳು, ಮೇಲ್ಮೇಲೆಗಳು, ಉದ್ದ ಅಲೆಗಳು, ದೀರ್ಘಕಾಲದ ಅಲೆಗಳು, ವೇಗ ಪ್ರತಿಶತ 3-4 ಕಿಲೋಮೀಟರ್ ಹೆಚ್ಚು ಅಪಾಯಕಾರಿಯಾಗಿವೆ. ಮೇಲ್ಮೆ ಅಲೆಗಳದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು. ಸೊ ಅವರು ಏನು ಕೊಟ್ಟಿದ್ದಾರೆ, ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದಾರೆ. ಜಸ್ಟ್ ಸರ್ಫೇಸ್ ವೇವ್ಸ್ ಅದಕ್ಕೆ ರೈಟ್ ಆನ್ಸರ್. ಅರ್ಥ ಆಯ್ತಾ? ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ನಾವು ಕನ್ನಡದಲ್ಲಿ ಕೊಟ್ಟಿದ್ದೆ, ಅವ್ರು ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದಾರೆ. ಸೊ 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು ಎಕ್ಸಾಮ್ ಅಲ್ಲಿ. ನೋಡಿ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದರೆ, ಪಟ್ಟಿ 1 ಪಟ್ಟಿ 2 ಕೇಳಿದರೆ. ಸೊ ಈಗಾಗಲೇ ನಿಮ್ಗೆ ಹೇಳಿದೀನಿ ಬಲವಂತರಾವ್ ಮೆಹ್ತಾರ ಕಮಿಟಿ ಬಗ್ಗೆ ನಾನು ಕವರ್ ಮಾಡಿದ್ದೀನಿ. ಏಪ್ರಿಲ್ 2, 2022 ಕವರ್ ಮಾಡಿದ್ದೀನಿ. 2023 ಕವರ್ ಮಾಡಿದ್ದೀನಿ. ಬಲವಂತರಾವ್ ಮೆಹ್ತಾರ ಕಮಿಟಿ ಬರ್ತದೆ ಪಂಚಾಯತ್ ರಾಜು. ಬಿ4 ಆಗಬೇಕು. ಬಿ4 ಇರೋ ಆಪ್ಷನ್ ಒಂದೇ ಇದೆ, ಕಾಣಿಸ್ತಾ ಇದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಮಾಡೋದು. ಇಟ್ ಈಸ್ ಒನ್ ಆಫ್ ದಿ ಸ್ಪೆಷಾಲಿಟಿ ಅಬೌಟ್ KPSC. KPSC ಒಂದು ಸ್ಪೆಷಾಲಿಟಿ. ಇನ್ನು KEಯಲ್ಲಿ ಹಂಗಲ್ಲ, KEಯಲ್ಲಿ ನಿಮಗೆ ಎಲ್ಲವನ್ನ ಗೊತ್ತಿರಬೇಕು. KE ಈಸ್ ಮೋರ್ ಫ್ಯಾಕ್ಚುವಲ್ ಇನ್ ನೇಚರ್, ಬಟ್ KPSC ಮೋರ್ ಕಾನ್ಸೆಪ್ಚುವಲ್ ಇನ್ ನೇಚರ್. ದಿಸ್ ಇಸ್ ಡಿಸ್ಟಿಂಕ್ಷನ್ ಬಿಟ್ವೀನ್ KE ಮತ್ತು KPSC. ಅರ್ಥ ಆಯ್ತಾ? 4ನೇ ಆಪ್ಷನ್ ಇದಕ್ಕೆ ಸರಿಯಾಗಿದೆ. ಸೊ ಇದಕ್ಕೆ ತೋರಿಸ್ತೀನಿ ನಿಮಗೆ, ಈಗಾಗಲೇ ನಿಮಗೆ ತೋರಿಸಿದ್ದೀನಿ ನಾನು. ಅಲ್ವತ್ತಾ, ಬಲವಂತರಾವ್ ಮೆಹ್ತಾ ಕಮಿಟಿ ಅದಂದ್ರೆ ಏಪ್ರಿಲ್ 2, 2023. ಏಪ್ರಿಲ್ 2, 2023 ತೆಗೆದು ನೋಡಿ, ಅದರಲ್ಲಿ ಕವರ್ ಮಾಡಿದೀವಿ. ಇನ್ನ ಇದು 1 ಲೈನರ್ಸ್ ಅಲ್ಲಿ ಕವರ್ ಆಗಿದೆ. ಅರ್ಥ, 1 ಲೈನರ್ಸ್ ಅಲ್ಲಿ ಕವರ್ ಆಗಿದೆ. ನೀವು ಯಾರು ಕಂಟಿನ್ಯೂಸ್ ಫಾಲೋ ಇರ್ತಾರೆ ಅವ್ರು ನೋಡ್ಬೋದು. ತದನಂತರದಲ್ಲಿ ಇದು ಆಧುನಿಕ ಮೈಸೂರು ಜರುಗಿದ ಘಟನೆಗಳು. ಇದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಕವರ್ ಆಗಿದೆ. ಅರ್ಥ ಆಯ್ತಾ? ಒಂದು ಕವರ್ ಆಗಿದೆ. ನೀವು ಪ್ರಾಮಾಣಿಕವಾಗಿ ಹೇಳ್ತೀವಿ ನಾವು, ಇದರಲ್ಲಿ ಒಂದೇ ಕವರ್ ಆಗಿದೆ. ಅಂದ್ರೆ 1 ಪಾಯಿಂಟ್ ಇದಕ್ಕೆ ನಿಮಗೆ 50% ಏನಾಗಿದೆ, ಹೆಲ್ಪ್ ಆಗಿದೆ. ಅರ್ಥ ಆಯ್ತಾ? 50%. ತದನಂತರದಲ್ಲಿ ಆಹಾರ ಮತ್ತು ಇಂಧನಗಳ ಹೊರತುಪಡಿಸಿ ಎಲ್ಲಾ ಸರಕು ಸೇವೆಗಳ ನಿರ್ಧಾರವನ್ನು ಇಲ್ಲಿ ನಾನು ಹೇಳಿದೆ ನಿಮಗೆ. ಕೋರ್ ಇನ್ಫ್ಲೇಷನ್, ತದನಂತರದಲ್ಲಿ ಹೆಡ್ಲೈನ್ ಇನ್ಫ್ಲೇಷನ್. ಯಾರು ಕಂಟಿನ್ಯೂಸ್ ಫಾಲೋ ಮಾಡ್ತಾ ಇದ್ರೆ ಅವ್ರಿಗೆ ಹೇಳಿದ್ದೀನಿ ನಾನು. ಕೋರ್ ಇನ್ಫ್ಲೇಷನ್ ಮತ್ತು ಹೆಡ್ಲೈನ್ ಇನ್ಫ್ಲೇಷನ್ ಇದಕ್ಕೆ 100% ಹೆಲ್ಪ್ ಆಗಿದೆ. ಬಟ್ ನಾನು ಹುಡುಕಿದ್ದೆ, ಬಟ್ ಏನಾಗಿದೆ ಜಾಸ್ತಿ ಇದ್ರಿಂದ ನನಗೆ ಸಿಕ್ಕಿಲ್ಲ ಇವು. ಅದಾದ ನಿಮ್ಮ ಹತ್ರ ಯಾರ ಹತ್ರ ಮ್ಯಾಗಜಿನ್ ಇದೆ ತೆಗೆದು ನೋಡಿ, ಎರಡನ್ನ ಕವರ್ ಮಾಡಿದೆ ನಾನು. ಭಾರತದಲ್ಲಿ ರಾಷ್ಟ್ರೀಯ ಆದಾಯ ಅಂದಾಜಿನ ಸಮಸ್ಯೆ ಪ್ರಸ್ತುತ ಬಳಸಲಾದ ಆಧಾರ ವರ್ಷ 2011, 12 ಈಗಾಗಲೇ ಹೇಳಿದೀನಿ, ಮತ್ತು ನಮ್ಮ ಮ್ಯಾಗಜಿನ್ ಅಲ್ಲಿ ಕೂಡ ಕವರ್ ಮಾಡಿದ್ದೀನಿ. ಇದು ಕೂಡ ಬಂದಿರತಕ್ಕಂಥ ವಿಷಯ. ಇನ್ನ ಇದು ಏನಂದ್ರೆ ಒಂದು 50% ಕವರ್ ಮಾಡಿದೀವಿ ಅಷ್ಟೇ ಇದಕ್ಕೆ. ಇದಕ್ಕೆ ಇವುಗಳು ಕೂಡ ಬಂದಿರತಕ್ಕಂಥದ್ದು. ಇನ್ನು ಇದನ್ನು ಕೂಡ ಮಾಡಿದೀವಿ, ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು. ತದನಂತರದಲ್ಲಿ ವಿಜಯಪುರದ ಇದು ಆ ಡ್ಯಾಮ್ಗಳ ಬಗ್ಗೆ ನಾನು ಕವರ್ ಮಾಡಿದ್ದೀನಿ, ಡ್ಯಾಮ್ಗಳ ಬಗ್ಗೆ ಬಂದಿರತಕ್ಕಂಥದ್ದು. ಇನ್ನು ಇದು ಕವರ್ ಆಗಿಲ್ಲ. ಅರ್ಥಾಯ್ತಾ? ಆಕ್ಚುಲಿ ಇಟ್ ಈಸ್ ನಾಟ್ ಕವರ್ಡ್. ಒಂದು ಬಾರಿ ನೀವು ಎಲ್ಲಿ ನೋಡಿ ಅಂದ್ರೆ, ಈ ಜನವರಿ 26ಕ್ಕೆ 1950 ರಿಪಬ್ಲಿಕ್ ಡೇ ಏನು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಆ ಮ್ಯಾಗಜಿನ್ ಅನ್ನು ತೆಗೆದು ನೋಡಿ, ಅದರಲ್ಲಿ ಮೋಸ್ಟ್ಲಿ ಬರ್ಬೋದು ಅಂತ ನಾನು ಹಾಕಿದ್ದೀನಿ. ಬಟ್ ಬರ್ತಿದೆ ಗೊತ್ತಿಲ್ಲ. ಬಟ್ ನನಗೆ ಮಾಡಿದಿರಬಹುದು ಅಂತಕ್ಕಂಥ ಗೆಸ್ ಮೇಲೆ ಇದನ್ನು ಹಾಕಿದ್ದೀನಿ ಪ್ರಾಮಾಣಿಕವಾಗಿ. ನೋಡಿ, ಇಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಅದರ ಅರ್ಥ ನಿಮಗೆ HK ಮತ್ತು ನಾನ್ HK ಸೇರಿಬಿಟ್ಟು ಸುಮಾರು 40ರಿಂದ 45 ಪ್ರಶ್ನೆಗಳು ಬಂದಿದ್ದಾವೆ. 40ರಿಂದ 45 HK ಪ್ಲಸ್ ನಾನ್ HK. ಸೊ ಇದರಲ್ಲಿ ನಾನ್ HKದಲ್ಲಿ ನಿಮಗೆ ಸುಮಾರು 30 ಪ್ರಶ್ನೆಗಳು ಬಂದರೆ, ಇನ್ನ HKದಲ್ಲಿ ನಿಮಗೆ ಇದಕ್ಕೆ 15 ಪ್ರಶ್ನೆಗಳು ಬಂದಿದೆ. ಇಷ್ಟು ನಮ್ಮ ಚಾನಲ್ NLS ಇಂದ ತಮಗೆ ಬಂದಿರತಕ್ಕಂಥದ್ದು. ಸೊ ಇದೇ ತರನಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನು ತರ್ತಾ ಇರ್ತೀವಿ, ನೋಡ್ತಾ ಇರಿ. ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡದೆ ಮರಿಬೇಡಿ. ದಿಸ್ ಇಸ್ ಒನ್ ಆಫ್ ದಿ ಏನಂದ್ರೆ ರಿಕ್ವೆಸ್ಟ್ ಅಂತ ತಿಳ್ಕೊರಿ, ಅಥವಾ ಸರ್ ಮಾಡ್ತಾ ಇದ್ರೆ ನಾವು ನಮ್ಮ ಒಂದು ಕೆಲಸಕ್ಕೆ ನೀವು ಕೊಡ್ತಕ್ಕಂಥ ಒಂದು ಏನಂದ್ರೆ ಗೌರವ ಅಂತಾನೆ ಅನ್ಕೊಡ್ರಿ. ಸೊ ಮಾತ್ರ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಈ ಚಾನಲ್ ಬಗ್ಗೆ ಟ್ರಸ್ಟ್ ಬರಲಿ ಅಂತಕ್ಕಂಥ ಉದ್ದೇಶದಿಂದಾಗಿ ಈ ವಿಡಿಯೋನ ಮಾಡ್ತಾ ಇದೀವಿ. ಸೊ ಇನ್ನು ಮುಂದೆ ನಿಮಗೆ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ವಿಡಿಯೋಗಳನ್ನು ತರ್ತಾ ಇದೀವಿ. ಸೊ 1-2-3 ದಿನ ಸಿಕ್ಕಿರೋದ್ರಿಂದಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಕಂಟಿನ್ಯೂಸ್ ಮಾಡ್ತೀವಿ. ಯು ಡೋಂಟ್ ವರಿ.
ಎಸ್ ಇವತ್ತಿಗೆ ವಿಡಿಯೋನ ಮುಗಿಸೋಣ. ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.